ಲೈಫ್ ಆಗೋಗುತ್ತೆ. ಕೊನೆಗೆ ಒಂದಿನ ನಮ್ಮ ಒಂದು ವಯಸ್ಸು ಮೀರೋಗಿ ಒಂದು ಮುದಿತನ ಅಂತ ಬರುತ್ತೆ. ಆಗ ನಮ್ಮ ಹತ್ರ ಸೇವಿಂಗ್ಸ್ ಸಹಿತ ಇರೋದಿಲ್ಲ. ಸೊ ಆಟೋಮೆಟಿಕಲಿ ನಾವೇನಾಗ್ಬಿಡ್ತೀವಿ, ಮಾನಸಿಕವಾಗಿ ಕುಗ್ಗ್ಬಿಡ್ತೀವಿ. ಹಾಗಿದ್ರೆ ಪ್ರತಿಯೊಬ್ಬರು ಯುವಕರಿಗೆ ಏನ್ ಬೇಕು, ಒಂದು ಅಡಿಷನಲ್ ಇನ್ಕಮ್ ಅಂತ ಬೇಕು. ಹಾಗಾಗಿ ಈ ತರ ಒಂದು ನೆಟ್ವರ್ಕ್ಗಳಲ್ಲಿ ಒಂದು ಏನ್ ನಾವು ಕೆಲಸ ಮಾಡ್ಕೊಂತಾ ಇರ್ತೀವಿ, ಆ ಕೆಲಸ ಮಾಡ್ಕೊಂತಾನೆ ಇಂತ ಕೆಲವೊಂದು ಮೀಟಿಂಗ್ಸ್‌ಗಳನ್ನ ಅಟೆಂಡ್ ಮಾಡ್ಕೊಂಡು, ಈ ಮಾರ್ನಿಂಗ್ ಮೀಟಿಂಗ್ಸ್ ಇರ್ಬೋದು, ಈವ್ನಿಂಗ್ ಮೀಟಿಂಗ್ಸ್ ಇರ್ಬೋದು, ಇದನ್ನ ನಾವು ಅಟೆಂಡ್ ಮಾಡ್ಕೊಂಡು ಅಲ್ಲಿ ನಾಲೆಡ್ಜ್ ಅನ್ನ ಗೇನ್ ಮಾಡ್ಕೊಂಡು ನಾವು ಯಾವ ಪ್ಲೇಸ್ ಅಲ್ಲಿ ವರ್ಕ್ ಮಾಡ್ತೀವಿ ಆ ಪ್ಲೇಸ್ ಅಲ್ಲಿ ಗೊತ್ತಿರುವಂತ ಒಂದಷ್ಟು ಜನಗಳಿಗೆ ಲೈಫ್ ನ ಒಂದು ಆ ಮೌಲ್ಯಗಳನ್ನ ನೀವು ಅರ್ಥ ಮಾಡ್ಸೋದ್ರ ಮುಖಾಂತರ, ನೋಡಪ್ಪ ನಾನು ಇಷ್ಟು ಸ್ಯಾಲ್ರಿ ತಗೊಳ್ಳೋದ್ರಿಂದ ನಮ್ಮನೆ ಸಿಚುಯೇಷನ್ಸ್ ಗಳು ಈ ತರ ಎಲ್ಲ ಇರುತ್ತೆ. ನಾಳೆ ನಾವ್ ಏನೇ ಕಷ್ಟಪಟ್ಟು ಇಷ್ಟೆಲ್ಲಾ ದುಡಿದ್ರು ಮಕ್ಕಳು ಎಜುಕೇಶನ್, ಬಾಡಿಗೆ ಈ ತರ ಅಂತ ಹೋಗಿ ನಮ್ಗೆ ಏನಿರಲ್ಲ, ಸೇವಿಂಗ್ಸ್ ಅನ್ನೋದು ಝೀರೋ ಆಗುತ್ತೆ. ನಮ್ ಲೈಫ್ ಅನ್ನ ನಾವು ಎಂಜಾಯ್ ಮಾಡಕ್ಕಾಗಲ್ಲ. ಹಾಗಾಗಿ ನಾವೇನ್ ಮಾಡೋಣ, ಈ ತರ ಒಂದು ಅಡಿಷನಲ್ ಇನ್ಕಮ್ಗೆ ಒಂದು ಅನುಕೂಲ ಮಾಡ್ಕೋಬಹುದು. ಸೊ ಜಸ್ಟ್ ನಾವು ಏನು, ಬೆಳಗ್ಗೆ ಮತ್ತೆ ಸಂಜೆ ಒಂದು ಮೀಟಿಂಗ್ಸ್ ಗಳನ್ನ ಅಟೆಂಡ್ ಮಾಡಿ, ನಮ್ಗೆ ಯಾರು ಬರ್ತಾರೆ ಅವ್ರಗಳಿಗೂ ಮೀಟಿಂಗ್ಸ್ ಅಟೆಂಡ್ ಮಾಡಿಸೋದ್ರ ಮುಖಾಂತರ ನಾವು ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ನಮ್ಗೂ ನಾಲೆಡ್ಜ್ ನ ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವೇನಿಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿ ಅವ್ರನ್ನ ನೀವೇನ್ ಮಾಡ್ಬೋದು, ಇನ್ವೈಟ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಫ್ರೆಂಡ್ಸ್, ನೀವೇನ್ ಕೆಲಸ ಮಾಡ್ತಿರ್ತೀರಾ ಅದ್ರ ಜೊತೆಗೆ ಒಂದು ಅಡಿಷನಲ್ ಇನ್ಕಮ್ ಅಂತ ಸ್ಟಾರ್ಟ್ ಆಗುತ್ತೆ. ಯಾವಾಗೂ ನೋಡಿ ನೆಟ್ವರ್ಕ್ ಅನ್ನೋದು ಹೆಂಗಿರುತ್ತೆ ಅಂತ ಅಂದ್ರೆ, ಸ್ಟಾರ್ಟಿಂಗ್ ಅಲ್ಲಿ ನಾವು 100% ಎಫರ್ಟ್ ಹಾಕಿದ್ರೆ 1% ನಿಮ್ಗೆ ಏನಾಗುತ್ತೆ, ಬೆನಿಫಿಟ್ ಬರ್ತಾ ಇರುತ್ತೆ. ಸೊ ಹೋಗ್ತಾ 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 ಏನಾಗುತ್ತೆ, ಅದು 25%, 30%, 50%, ಒಂದ್ ಸರ್ಟನ್ ಟೈಮ್ ಪೀಕ್ ಬರ್ತೀವಿ ಅಂತ ಇಟ್ಕೊಳ್ಳಿ. ಒಂದು 6 to 7 months ಹೋಗ್ತಾ ಇದ್ದಂಗೆ ನಿಮ್ಮ ಎಫರ್ಟ್ ಝೀರೋ ಆಗಿರುತ್ತೆ, ಬಟ್ ಬರುವಂತ ಪ್ರಾಫಿಟ್ 100% ಇರುತ್ತೆ. ಸೊ ಹಾಗಾಗಿ ಬಿಗಿನಿಂಗ್ ಅಲ್ಲಿ ನಾವ್ ಎಲ್ರೂ ಒಂದು ಶ್ರಮ ಹಾಕ್ಬೇಕಾಗೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಏನೋ ಬಂದ್ವಿ ಆಯ್ತು ಅಂತ ಅಂದ್ರೆ ಈ ಬಿಸ್ನೆಸ್ ಗಳಲ್ಲಿ ನಾವು ಸಕ್ಸಸ್ ಆಗಲ್ಲ. ಹಾಗಿದ್ರೆ ನಮ್ಮ ಸಕ್ಸಸ್ ಎಲ್ಲಿದೆ ಅಂತ ಅಂದ್ರೆ, ಪ್ರತಿದಿನ ನಾವೇನ್ ಮಾಡ್ಬೇಕಾಗತ್ತೆ, ಒಂದು ಗೋಲ್ ಸೆಟ್ಟಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಮತ್ತೆ ನಾನು ಯಾರನ್ನ ಮಾತಾಡ್ಸ್ಬೇಕು, ಹೇಗ್ ಮಾತಾಡ್ಬೇಕು, ಎಷ್ಟು ಬಿಸ್ನೆಸ್ ನ ನಾನು ತರಬೇಕು, ಒಂದು ದಿನದಲ್ಲಿ ನಾನು ಎಷ್ಟು ಜನ ಜೊತೆ ಮಾತಾಡ್ಬೇಕು, ಒಂದು ವಾರದೊಳಗಡೆ ನನ್ ಕೆಳಗಡೆ ಎಷ್ಟು ಜನ ಬಂದಿರ್ಬೇಕು, ಅವ್ರ ಕೆಳಗಡೆ ನಾನು ಹೇಗೆ ಡೂಪ್ಲಿಕೇಶನ್ ಮಾಡ್ಬೇಕು, ಪ್ರತಿಯೊಂದನ್ನು ಸಹಿತ ನೀವೇನ್ ಮಾಡ್ಬೇಕಾಗುತ್ತೆ, ಒಂದು ಡೈರಿಯನ್ನ ಮೇಂಟೈನ್ ಮಾಡ್ಕೊಂಡು ಅದ್ರಲ್ಲಿ ಬರ್ಕೊಂಡು ನೀವು ಅದ್ರ ತರನೇ ಮಾಡ್ಬೇಕಾಗತ್ತೆ. ಪಂಕ್ಚುಯಾಲಿಟಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವ್ ಯಾವ್ದೇ ರೀತಿ ಒಂದು ನಮ್ ಮನ್ಸಿಗೆ ನಾವು ಒಂದು ಟಾರ್ಗೆಟ್ ಇಟ್ಕೊಳ್ದೆ, ನಮ್ ಮನ್ಸಿಗೆ ನಾವು ಒಂದು ಯಾವ್ದೇ ರೀತಿ ಒಂದು ಗೋಲ್ ಸೆಟ್ಟಿಂಗ್ ಇಟ್ಕೊಳ್ದೆ, ಆ ಇಟ್ಕೊಂಡ್ರು ಸಹಿತ ಅದ್ರ ತಕ್ಕನಾಗಿ ಯಾವ್ದೇ ರೀತಿ ಒಂದು ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಏನಾಗ್ತೀನಿ ಅಂತಂದ್ರೆ, ಬರೀ ನಾವು ಮಾತಾಡೋರು ಮಾತ್ರ ಆಗ್ತೀವಿ ಬಿಟ್ರೆ ಯಾವ್ದೇ ರೀತಿ ಸಾಧನೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಯಾವಾಗ ಸಾಧನೆ ಆಗುತ್ತೆ ಅಂದ್ರೆ ನೋಡಿ, ಈಗ ಜೋರಾಗಿ ಮಳೆ ಸುರಿದ್ ಬಿಟ್ರೆ, ಜೋರಾಗಿ ಮಳೆ ಅಂದ್ರೇನು, ನಾನ್ ಹಂಗ್ ಮಾಡ್ಬಿಡ್ತೀನಿ, ನಾನು ಹಿಂಗ್ ಮಾಡ್ಬಿಡ್ತೀನಿ, ನಾನು ಆ ತರ ಈ ತರ ಅಂತ ಅನ್ಕೋತೀವಲ್ಲ, ಇದನ್ನ ಜೋರ್ ಮಳೆ ಅಂತ ಅಂತೀವಿ. ಅದೇನೋ ಬರುತ್ತೆ ಹೋಗ್ಬಿಡುತ್ತೆ. ಬಟ್ ಒಂದು ಸಣ್ಣ ಹನಿ ಒಂದು ದೊಡ್ಡ ಬಂಡೆಕಲ್ಲ ಮೇಲೆ ಸತತವಾಗಿ ನಿರಂತರವಾಗಿ ಒಂದು ಸಣ್ಣ ಹನಿ ಬೀಳ್ತಾನೇ ಇದ್ರೆ ಆ ಬಂಡೆನೂ ಸಹಿತ ಅದು ಕೊರಿಯುತ್ತಂತೆ. ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ನಿರಂತರವಾಗಿ ನಮ್ಮ ವರ್ಕ್ ಅನ್ನೋದು ಇರ್ಬೇಕಾಗತ್ತೆ. ಯಾವತ್ತೋ ಒಂದಿನ ನಾವು ಆ ಹೂ ಅಂತ ಅನ್ಕೊಂಡ್ ಮಾಡ್ಬಿಡೋದು, ಆಮೇಲೆ ಸುಮ್ನಾಗ್ಬಿಡೋದು, ಒಂದು ಯಾವ್ದೇ ರೀತಿ ಸಿಸ್ಟಮ್ಯಾಟಿಕ್ ಇಲ್ದೇ ಇರೋ ರೀತಿ ನಾನು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ 100% ನಾವು ದೊಡ್ಡ ಮಟ್ಟದ ಸಕ್ಸಸ್ ಅನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್. ಹಾಗಾಗಿ ಪ್ರತಿಯೊಬ್ಬರು ಸಹಿತ ನಿರಂತರವಾದ ಒಂದು ಎಫರ್ಟ್ ಹಾಕುವಂಥದ್ದು. ಎಫರ್ಟ್ ಹಾಕೋದು ಅಂತಂದ್ರೆ ಸುಮ್ನೆ ಅಂತ ಅಲ್ಲ, ಒಂದ್ ಸ್ಟ್ರಾಟಜಿ ಇರ್ಬೇಕು, ಒಂದು ಬ್ಲೂ ಪ್ರಿಂಟ್ ಇರ್ಬೇಕು. ಅಂದ್ರೆ ನಾನು ಎಷ್ಟು ಜನನ ಡೈರೆಕ್ಟ್ ಆಗಿ ತರಬೇಕು, ಈ ಡೈರೆಕ್ಟ್ ನ ನಾನು ಎಷ್ಟು ದಿನದೊಳಗಡೆ ನಾನು ಕಂಪ್ಲೀಟ್ ಮಾಡ್ಬೇಕು, ಇವ್ರಿಗೆ ನಾನು ಯಾವ ರೀತಿ ಫೋಕಸ್ ಮಾಡೋದ್ರಿಂದ ನಾನು ಯಾವ ರ್ಯಾಂಕಿಗೆ ಕರ್ಕೊಂಡು ಹೋಗ್ಬೇಕು, ಯಾವ ರ್ಯಾಂಕಿಗೆ ನಾನು ಕರ್ಕೊಂಡು ಹೋದ್ರೆ ಇವ್ರಿಗೆಲ್ಲ ನಾಲೆಡ್ಜ್ ಕೊಟ್ಟು ನಾನು ಆ ರ್ಯಾಂಕಿಗೆ ಕರ್ಕೊಂಡು ಹೋದಾಗ ಈ ವ್ಯಕ್ತಿಗಳು ಸಹಿತ ಸೇಮ್ ನನ್ ತರನೇ ವರ್ಕ್ ಮಾಡೋ ತರ ನಾನ್ ಮಾಡಿದ್ರೆ ಅದರಿಂದ ಎಷ್ಟು ದಿನದೊಳಗಡೆ ನಾನು ನನ್ಗೆ ಬೇಕಾಗಿರುವಂತ ಅಮೌಂಟ್ ಅನ್ನ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನ್ಗೊಂದ್ 50 lakhs ಬೇಕು ಅಂತ ಇಟ್ಕೊಳ್ಳಿ. ಆ 50 lakhsಗೆ ನಾನು ಒಂದು ರೆಡಿ ಮಾಡ್ಕೊಬೇಕು, ಒಂದ್ ಶೀಟ್ ಬರ್ಕೋಬೇಕು. ಆ ಒಂದು ಇದನ್ನ ನೋಡ್ಕೊಂಡು ಶೀಟ್ ಬರ್ಕೊಬೇಕು. ನಾನು ಎಷ್ಟು ಜನನ ಡೈರೆಕ್ಟ್ ತರಬೇಕು, ಅವ್ರಿಗೆ ಏನ್ ಫೋಕಸ್ ಮಾಡ್ಬೇಕು, ಅವ್ರನ್ನ ಯಾವ ಲೆವೆಲ್ ರೀಚ್ ಮಾಡ್ಬೇಕು, ಅವ್ರಿಗೆ ಏನ್ ಟಾರ್ಗೆಟ್ ಕೊಟ್ರೆ ನಾನು ಆ ಲೆವೆಲ್ಗೆ ರೀಚ್ ಆಗಿ ಅವ್ರ ಕೆಳಗಡೆಯಿಂದ ಡೂಪ್ಲಿಕೇಶನ್ ಆದಾಗ ನನಗೆ ಇಷ್ಟು ತಿಂಗಳೊಳಗಡೆ ಇಷ್ಟು ಇನ್ಕಮ್ ಜನರೇಟ್ ಆಗತ್ತೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಮೆಥಡ್ ಅಲ್ಲಿ ನಾವು ವರ್ಕ್ ಮಾಡಿದ್ದೆ ಆಯ್ತು ಅಂದ್ರೆ 100% ಫ್ರೆಂಡ್ಸ್ ಈ ಒಂದು ಸಿಸ್ಟಮ್ ಅಲ್ಲಿ ನಾವು ದೊಡ್ಡ ಮಟ್ಟದ ದುಡ್ಡನ್ನ
ಮಾಡ್ತೀವಿ. ಸೊ ನಾನಾಗ್ಲೇ ಹೇಳ್ದೆ, ಯುವಕರಿಗೆ ಒಂದು ಒಳ್ಳೆ ರೀತಿ ಒಂದು ಅವಕಾಶಗಳು ಬೇಕಾಗತ್ತೆ, ಒಂದು ಅಡಿಷನಲ್ ಸೋರ್ಸ್ ಬೇಕಾಗತ್ತೆ ಅಂತ. ಹಾಗಾದ್ರೆ ಯುವಕರಿಗೆ ಅಷ್ಟೇನಾ? ಇಲ್ಲ ಫ್ರೆಂಡ್ಸ್, ಪ್ರತಿಯೊಬ್ಬರಿಗೂ ಸಹಿತ ಇಲ್ಲಿ ಬೇಕಾಗತ್ತೆ. ಈವನ್ ಲೇಡೀಸ್‌ಗಳಿಗೂ ಅಷ್ಟೇನೆ. ಸೊ ನೋಡಿ, ಪ್ರತಿಯೊಂದಕ್ಕೂ ನಾವು ಗಂಡಸರ ಮುಂದೆನೆ ಕೈ ಚಾಚ್ಕೊಂಡ್ ಕೂತ್ಕೋಬೇಕು ಅಂದ್ರೆ, ನಮಗೂ ಎಷ್ಟೋ ಸಾಕಷ್ಟು ಒಂದು ಆಸೆ ಆಕಾಂಕ್ಷೆಗಳಿರತ್ತೆ. ಪ್ರತಿಯೊಂದಕ್ಕೂ ಕೇಳಕ್ಕೂ ಆಗೋದಿಲ್ಲ. ಅವ್ರಿಗೆ ಕೇಳ್ಬೇಕು ಅಂತ ಅಂದ್ರೆ ಅವರು ಕ್ವೆಶ್ಚನ್ ಮಾಡ್ತಾರೆ. ಯಾವ್ದಕ್ಕೆ? ಏನಿಕ್ಕೆ? ಅಂತ ಅನ್ಬಿಟ್ಟು. ಸೊ ಹಾಗಾಗಿ ಕೆಲವೊಂದು ಆಸೆಗಳು ಫುಲ್‌ಫಿಲ್ ಆಗುತ್ತೆ, ಕೆಲವೊಂದು ಆಸೆಗಳು ಫುಲ್‌ಫಿಲ್ ಆಗದೇ ಇಲ್ಲ. ಹಾಗಾಗಿ ನಾವು ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದ್ರ ಜೊತೆಗೆ ನಮ್ಮ ಒಂದು ಗಂಡಂದಿರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬಹುದು. ಇವಾಗ ಮನೆಯಲ್ಲಿ ನೋಡಿ, ನಾವ್ ಎಷ್ಟೋ ಜನ ಏನ್ ಮಾಡ್ತೀವಿ, ಎಲ್ಲ ಕೆಲ್ಸ ಇವಾಗಂತೂ ಏನು ಆಲ್ಮೋಸ್ಟ್ ಎಲ್ಲ ಮಿಕ್ಸಿ ಇದೆ, ವಾಷಿಂಗ್ ಮಿಷಿನ್ ಇದೆ. ಪ್ರತಿಯೊಂದು ಸಹಿತ ಪಟ ಪಟ ಅಂತ ಮಾಡ್ಬಿಟ್ಟು ಆಮೇಲೆ ಎಲ್ಲ ಏನ್ ಮಾಡ್ತೀವಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕನು ಟಿವಿ ಮುಂದೆ ಕೂತ್ಕೊಂಡು ಅಥವಾ ಯಾರೋ ಜೊತೆ ಹರಟೆ ಹೊಡ್ಕೊಂಡು ಟೈಮನ್ನ ಪಾಸ್ ಮಾಡ್ಬಿಡ್ತೀವಿ. ಅದ್ರ ಬದಲು ಆ ಟೈಮ್ ಅನ್ನ ಒಂದು ಪ್ರೆಷಿಯಸ್ ಆಗಿ ಮಾಡ್ಕೊಂಡು, ನನಗೆ ಏನ್ ಆಸೆ, ಈ ಆಸೆಗಳಿದೆ ಅದನ್ನ ಈಡೇರಿಸ್ಕೊಳಕ್ಕೆ ಇಂಥ ಒಂದು ಸಿಸ್ಟಮ್‌ಗಳಿಗೆ ನಾವು ಪ್ಲಗ್ ಇನ್ ಆಗಿ ನಾವು ಕಲ್ತ್ಕೊಂಡು ಸಾಕಷ್ಟು ಜನಗಳಿಗೆ ಇದರ ಅವೇರ್‌ನೆಸ್ ಕೊಡ್ತಾ ಹೋದ್ರೆ, ನನಗೇನ್ ಬೇಕು ನಾನೇ ಸಂಪಾದನೆ ಮಾಡ್ಕೋಬಹುದು. ಪ್ಲಸ್ ನನ್ನ ಗಂಡನಿಗೆ ನಾನೇನ್ ಮಾಡ್ಬೋದು, ಸಪೋರ್ಟಿವ್ ಆಗಿರ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಈಗಿನ ಕಾಲದಲ್ಲಿ ಪಾಪ ಗಂಡಸರೊಬ್ರೇ ದುಡಿಯೋದ್ರಿಂದ ಜೀವನ ನಡ್ಸಕ್ಕೆ ತುಂಬಾನೇ ಕಷ್ಟ ಇದೆ. ನಾವ್ ಹೇಳ್ಬಿಡ್ತೀವಿ ದೊಡ್ಡದಾಗಿ, ನೀವ್ ಇದ್ ತಂದ್ಕೊಡಲ್ಲ, ಅದ್ ತಿಂದ್ಕೊಡಲ್ಲ ಅಂತ. ಪಾಪ ಅವ್ರು ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟೇ ಕತ್ತೆ ತರ ದುಡಿದ್ರು ಸಹಿತ ಸ್ಯಾಟಿಸ್ಫ್ಯಾಕ್ಷನ್ ಆಗುವಷ್ಟು ಲೈಫ್ ಅನ್ನ ಲೀಡ್ ಮಾಡಕ್ಕೆ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕಷ್ಟ ಇದೆ. ಮಕ್ಕಳ ಫೀಸ್ಗಳು ಹೆವಿ, ರೆಂಟ್ ಫೀ ಹೆವಿ, ಜೊತೆಗೆ ಇವಾಗ ಅಲ್ಲಿ ಇದು ರೇಷನ್ ಗಳೆಲ್ಲ ನೋಡಿದಿರಲ್ಲ, ಎಲ್ಲಾ ಕಾಸ್ಟ್ಲಿ ಆಗಿದೆ. ಹಂಗಿದ್ಮೇಲೆ ನಾವ್ ಪ್ರತಿದಿನ ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು, ನಾವು ಮಾಡುವಂತ ಟೈಮ್ ವೇಸ್ಟ್ ಮಾಡುವಂತದ್ದು, ಇದನ್ನ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಇಂತ ಒಳ್ಳೆ ಸಿಸ್ಟಮ್‌ಗಳಿಗೆ ಪ್ಲಗ್ ಇನ್ ಆಗಿ ನಾಲೆಡ್ಜ್ ಅನ್ನ ತಗೊಂಡು ನಮಗ್ ಗೊತ್ತಿರುವಂತ ಒಂದಷ್ಟು ಜನಗಳಿಗೆ ನಾವು ಇದ್ ಮಾಡಿದಾಗ, ಅಟ್ಲೀಸ್ಟ್ ನಮಗ್ ಗೊತ್ತಿರೋ ಒಂದು 5-6 ಜನ ಲೇಡೀಸ್‌ಗಳಿಗೆ ಹೇಳ್ದಾಗ ಏನಾಗುತ್ತೆ, ಆ 5 ಜನ ಇನ್ಯಾರೋ 5-6 ಜನಕ್ಕೆ ಹೇಳ್ತಾ ಹೋಗ್ತಾರೆ. ಇದೇ ನಮ್ಗೆ ಕಮ್ಯುನಿಟಿ ಆಗತ್ತೆ. ಸೊ ಯಾವಾಗೂ ಒಂದು ಮಲ್ಟಿಪ್ಲಿಕೇಶನ್ ಅನ್ನೋದು ಹೆಂಗೆ ಅಂತಂದ್ರೆ, ಒಂದು ದೊಡ್ಡ ಸಮೂಹ ಆಗೋಗುತ್ತೆ. ಜಸ್ಟ್ ನೀವ್ ಫ್ರೆಂಡ್ಸ್ ಸುಮ್ನೆ ಪರೀಕ್ಷೆ ಮಾಡಕ್ಕೆ ಅಂತ ಒಂದು 15 ಲೈನು 3x3 ಅಂತ ಹಾಕೊಂಡೋಗಿ. ಅದ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟ್ರ ಮಟ್ಟಿಗೆ ಡುಪ್ಲಿಕೇಶನ್ ಆಗತ್ತೆ ಅಂತ. 3x3 ಅಂದ್ರೆ 9 ಆಯ್ತು, 9 ಮೂರ್ಲಿ 27 ಆಯ್ತು, 27 ಮೂರ್ಲಿ 81 ಆಯ್ತು. ಈ ತರ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಒಂದು ದೊಡ್ಡ ಸಮೂಹ ಸ್ಟಾರ್ಟ್ ಆಗುತ್ತೆ. ನೀವು ಒಬ್ರು ಕೆಲ್ಸ ಮಾಡೋದಲ್ಲ, ನಿಮ್ಮ ಪರವಾಗಿ ಅಷ್ಟೂ ಜನ ಕೆಲ್ಸ ಮಾಡ್ತಾರೆ. ಅವಾಗ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಜಾಸ್ತಿ ಬರೋದ್ರಿಂದ ನಿಮ್ಮ ಇನ್ಕಮ್, ಆದಾಯ ಜಾಸ್ತಿ ಆಗತ್ತೆ. ಹಾಗಾಗಿ ಪ್ರತಿಯೊಬ್ರು ಸಹಿತ ಲೇಡೀಸು, ನಾವ್ ಏನೋ ಬಿಡು, ಯಾರೋ ಗಂಡಸ್ರು ತಂದಾಕ್ತಾರೆ, ನಾವ್ ತಿನ್ಕೊಂಡ್ ಆರಾಮಾಗಿರೋಣ. ನಾವು ಬರೀ ಇದನ್ನ ಹೇಳೋಣ, ಏನು ನನ್ಗಿದ್ ಕೊಡ್ಸಿ ಅದ್ ಕೊಡ್ಸಿ ಅಂತ ಕುತ್ಕೊಳ್ಳೋ ಬದ್ಲು, ನಾವು ಸಹಿತ ಏನ್ ಮಾಡ್ಬೇಕು, ಒಂದ್ ಹೆಜ್ಜೆ ಮುಂದಿಡ್ಬೇಕಾಗತ್ತೆ. ಅವ್ರ ಜೊತೆಯಾಗಿ ನಾವು ದುಡಿಬೇಕಾಗತ್ತೆ. ಆ ದುಡಿದಾಗ ಏನಾಗುತ್ತೆ, ಅವ್ರಿಗೂ ಒಂದು ಬೆಂಬಲವಾಗಿ ನಿಂತಾಗ ಅವರು ರಿಲೀಫ್ ಆಗ್ತಾರೆ. ನಾವು ಸಹಿತ ಲೈಫ್ ಅನ್ನ ಎಂಜಾಯ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ರು ಲೇಡೀಸ್‌ಗಳು ಸುಮ್ನೆ ಟೈಮ್ ವೇಸ್ಟ್ ಮಾಡೋ ದಿನಗಳನ್ನ ನಾವೇನ್ ಮಾಡ್ಬೋದು, ಈ ರೀತಿ ಯುಟಿಲೈಸ್ ಮಾಡ್ಕೊಂಡು ನಮ್ಮ ಫ್ಯಾಮಿಲಿಗೆ ಒಂದು ಬ್ಯಾಕ್ ಸಪೋರ್ಟ್ ಆಗಿ ಸಹಿತ ನಾವು ನಿಂತ್ಕೋಬಹುದು. ಇನ್ನ ನಮ್ಮ ವಯಸ್ಸಾದವ್ರಿಗೆ ನಾವು ಲೆಕ್ಕ ತಗೊಳ್ಳೋದಾದ್ರೆ, ಸೊ ನನ್ಗೇನಪ್ಪ ವಯಸ್ಸಾಯ್ತು, ನಾನು ಇಷ್ಟ ದಿನ ದುಡ್ದಿದೀನಿ, ಮಾಡಿದೀನಿ, ಏನೋ ಮಕ್ಕಳು ತಂದಾಕ್ತಾರೆ ಬಿಡಪ್ಪ ಅಂತ ನಾವು ಕೂರುವಂತ ಪರಿಸ್ಥಿತಿಯಲ್ಲಿ ಈಗಿನ ಜನರೇಷನ್ ಅಲ್ಲಿ ಇಲ್ಲ ಫ್ರೆಂಡ್ಸ್. ಎಷ್ಟೋ ಜನ ನೋಡ್ತೀನಿ ಸಾಮಾಜಿಕವಾಗಿ ಈಗ ಹೆಂಗಿದ್ದಾರೆ ಮಕ್ಳುಗಳು ಅಂತ ಅಂದ್ರೆ, ಅವ್ರು ಬೆಳೆಯೋ ತನಕ ಮಾತ್ರ ಒಂದು ಏಣಿ ತರ ತಂದೆ ತಾಯಿಗಳನ್ನ ಯೂಸ್ ಮಾಡ್ಕೊಂತಾ ಇದಾರೆ. ಅವ್ರು ಬೆಳೆದು ಅವ್ರು ದೊಡ್ಡೊಂದು ಆಫೀಸರ್ ಆಗಿ ಅವ್ರಿಗೊಂದ್ ಮದ್ವೆ ಮಾಡೋ ತನಕನೂ ಸಹಿತ ಏನ್ ಮಾಡ್ತಾರೆ, ತಂದೆ ತಾಯಿಗಳು ರೆಸ್ಪಾನ್ಸಿಬಿಲಿಟಿಗಳನ್ನ ತಗೊಂತಾರೆ. ಪ್ರತಿಯೊಂದಕ್ಕೂ ಸಹಿತ ದುಡ್ಡನ್ನ ಅವ್ರು ಕಷ್ಟಪಟ್ಟಂತ ದುಡ್ಡನ್ನ ಏನ್ ಮಾಡ್ತಾರೆ, ಅವ್ರ ಮೇಲೆ ವಿನಿಯೋಗ ಮಾಡ್ತಾರೆ. ಆದ್ರೆ ಬೆಳೆದು ದೊಡ್ಡ ಮರ ಆದ್ಮೇಲೆ ಅದು ಫಲ ಕೊಡೋ ಟೈಮಲ್ಲಿ ಅವ್ರ ಗಂಡ ಹೆಂಡತಿ ಮಕ್ಳು ಅಷ್ಟನ್ನೇ ಅವ್ರದ್ದು ಅಂತ ಯೋಚನೆ ಮಾಡ್ತಾ ಇದಾರೆ ಬಿಟ್ರೆ, ನಾನು ಈ ಎತ್ತರಕ್ಕೆ ಬೆಳೆಯೋದಕ್ಕೆ ಯಾರ್ ಕಾರಣ ಆದ್ರು, ನಾನು ಈ ಸಂಪಾದನೆ ಮಾಡಕ್ಕೆ ಯಾರ್ ಕಾರಣ ಆದ್ರು, ನಾನು ಇವತ್ತೇನ್ ಸೊಸೈಟಿನಲ್ಲಿ ಒಂದು ರೆಸ್ಪೆಕ್ಟ್ ತಗೋತಾ ಇದೀನಿ, ಇದಕ್ಕೆ ಯಾರ್ ಕಾರಣ ಆದ್ರು ಅನ್ನೋದು ಎಷ್ಟೋ ಮಕ್ಳುಗಳು ಇವತ್ತು ಮರ್ತೋಗಿ, ಆ ತಂದೆ ತಾಯಿಗಳು ಒಂದೊಂದ್ ರೂಪಾಯಿ ಕೇಳ್ಬೇಕು ಅಂದ್ರು ಆ ಮಕ್ಳ ಹತ್ರ ಬೇಡ್ಕೋಬೇಕು. ನನಗ್ ಕೊಡಿ ಕೊಡಿ ಅಂತ ಕೇಳ್ಬೇಕು. ಅದು ಎಷ್ಟು ಮಾನಸಿಕವಾಗಿ ಹಿಂಸೆ ಆಗತ್ತೆ ಅಂದ್ರೆ ಆ ಮಕ್ಳಿಗೆ, ಆ ತಂದೆ ತಾಯಿಗಳಿಗೆ. ಅಲ್ಲಿ ತನಕ ಬೆಳೆಸಿ ತನ್ನ ಶ್ರಮದ ದುಡ್ಡನ್ನೆಲ್ಲ ಆ ಮಕ್ಳ ಮೇಲೆ ಹಾಕಿರ್ತಾರೆ. ಅದೇ ಮಕ್ಳ ಹತ್ರ ಅವ್ರು ಇವತ್ತು ಭಿಕ್ಷುಕ್ರ ತರ ಬೇಡ್ಕೊಳ್ಳುವಂತ ಪರಿಸ್ಥಿತಿ ಎಷ್ಟೋ ತಂದೆ ತಾಯಿಗಳಿಗೆ ಬರ್ತಾ ಇದೆ. ಸೊ ಇದ್ರಿಂದ ಎಷ್ಟೋ ಪೇರೆಂಟ್ಸ್ ಗಳು ಒಂದು ಸ್ವಾಭಿಮಾನವಾಗಿ ಬದುಕಿರ್ತಾರೆ. ಯಾಕೆಂದ್ರೆ ದುಡಿಮೆ ಬರೋಬೇಕಾದ್ರೆ ಆ ಒಂದು ಆಟಿಟ್ಯೂಡೇ ಬೇರೆ ಇರುತ್ತೆ. ಯಾವಾಗ ಒಂದು ವಯಸ್ಸಾಗಿ ರಿಟೈರ್ಮೆಂಟ್ ಆಗುತ್ತೆ, ಕೈಲಿ ದುಡ್ಡಿರೋದಿಲ್ಲ, ಆಗೇನಾಗುತ್ತೆ,
ಏನಾಗುತ್ತೆ, ಆ ಒಂದು ಮಾನಸಿಕವಾಗಿ ಯಾತನೆ ಎಷ್ಟಿರುತ್ತೆ ಅಂದ್ರೆ ಮಕ್ಳ ಹತ್ರ ಬೇಡ್ಕೋಬೇಕು, ಬೇಡದ್ರು ಸಹಿತ ಎಷ್ಟೋ ಮಕ್ಳುಗಳು ಏನ್ ಮಾಡಲ್ಲ, ಕೊಡೋದಿಲ್ಲ. ಸೊ ಇದ್ರಿಂದ ತುಂಬಾನೇ ನೊಂದ್ಕೊಂಡು ಜೀವನ ಮಾಡ್ಬೇಕಾಗುತ್ತೆ. ಜೀವನ ಅಂದ್ರೆ ಹೆಂಗಿರುತ್ತೆ ಅಂದ್ರೆ ಫ್ರೆಂಡ್ಸ್, ನಾವ್ ಯಾರು ಸೂಸೈಡ್ ಮಾಡ್ಕೊಂಡ್ಬಿಡಕ್ಕಾಗಲ್ಲ, ನಡೆಸ್ಲೇಬೇಕಾಗುತ್ತೆ. ನಮ್ಮ ಒಂದು ಜೀವಿತಾವಧಿ ಮುಗಿಯೋ ತನಕನು ಸಹಿತ ಆ ಲೈಫ್ ಎಷ್ಟು ಬರ್ಡನ್ ಅನ್ಸುತ್ತೆ ಅಂದ್ರೆ, ಯಾಕಪ್ಪ ಬದುಕಿದೀವಿ ದೇವ್ರೆ ಅಂತ ಅನ್ನೋ ಸ್ಥಿತಿಗೆ ಎಷ್ಟೋ ಒಂದು ವಯಸ್ಸಾದ ಪೇರೆಂಟ್ಸ್ ಗಳು ಇವತ್ತಿನ ಸ್ಥಿತಿನಲ್ಲಿದ್ದಾರೆ. ಹಾಗಿದ್ರೆ ನಮ್ಮ ಒಂದು ಕರ್ತವ್ಯ ಇರುತ್ತೆ, ಮಕ್ಕಳಿಗೆ ಏನೇ ಮಾಡಿದ್ರು ಸಹಿತ ನಮ್ಗೊಂದು ಏನು ಉಳಿತಾಯ ಇಟ್ಕೋಬೇಕು. ನನ್ನ ಇಡೀ ಜೀವನ ನನಗೆ ಬೇಕಾದಂತ ನೀಡ್ಸ್ ಗಳಿಗೆ ಏನಿದೆ, ಆ ನೀಡ್ಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಳಕ್ಕೆ ನಾನು ಒಂದು ಹಣನ ನನಗೆ ಇಟ್ಕೊಂಡೇ ಇರ್ಬೇಕು. ಈಗಿನ ಒಂದು ಫ್ಯೂಚರ್ ಅಲ್ಲಿ ಇದೊಂದು ಕಲಿಯುಗ ಅಂತಾನೆ ಹೇಳ್ತೀವಿ. ನಾವ್ ಯಾವ ಮಕ್ಳ ಮೇಲೆ ಏನ್ ಮಾಡ್ಬಾರ್ದು, ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಜಸ್ಟ್ ಅವರೊಂದು ನಮ್ಗೇನು ರೆಸ್ಪಾನ್ಸಿಬಿಲಿಟಿ, ಅವ್ರು ನಮ್ಗೆ ಹೀಗ್ ಮಾಡ್ತಾರೆ ಹಾಗ್ ಮಾಡ್ತಾರೆ ಅಂತ ಕನಸುಗಳನ್ನ ಕಟ್ಕೊಳ್ಳೋ ಅದನ್ಬಿಟ್ಟು ನಾನು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಇನ್ ಜನರಲ್ ಆಗಿ ಹೇಳ್ತಾ ಇದೀನಿ. ಸೊ ಒಳ್ಳೆ ಮಕ್ಕಳುಗಳು ಇರ್ತಾರೆ, ಹಾಗೇನೆ ಕೆಲವೊಂದ್ ಕಡೆ ಮಾನಸಿಕವಾಗಿ ಯಾತನೆ ಕೊಡುವಂತ ಮಕ್ಳು ಇರ್ತಾರೆ. ನಾನ್ ಹೇಳಕ್ ಹೊರಟಿರೋದ್ ಏನಪ್ಪಾ ಅಂದ್ರೆ, ಪ್ರತಿಯೊಬ್ರು ಸಹಿತ ಮುಂದೆ ಯಾವತ್ತೋ ಒಂದಿನ ಪಶ್ಚಾತ್ತಾಪ ಪಟ್ರು ನಾವು ಸರಿ ಮಾಡ್ಕೊಳಕ್ ಆಗ್ದಿರೋಂತ ಹಂತಕ್ಕೆ ತಲುಪೋ ಮೊದ್ಲೇ ನಾವೇನ್ ಮಾಡ್ಬೇಕು, ಆ ಹಂತ ತಲುಪದಿರೋ ತರ ನಮ್ಮ ಜೀವನವನ್ನ ನಾವು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಅಡಿಷನಲ್ ಇನ್ಕಮ್ ನ ಒಂದು ಸೋರ್ಸ್ ನ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಂತ ಒಂದು ನೆಟ್ವರ್ಕ್ಗಳು ನೀವು 60 ವರ್ಷ ಆಗಿರ್ಲಿ, 70 ವರ್ಷ ಆಗಿರ್ಲಿ, ಈವನ್ ಎಷ್ಟೋ ಜನ 75 ವರ್ಷದಲ್ಲೂ ಸಹಿತ ನೆಟ್ವರ್ಕ್ ಗಳಲ್ಲಿ ಬಂದು ಸಾಕಷ್ಟು ದುಡ್ಡು ಮಾಡಿರೋರ್ನ ನೋಡಿದೀವಿ. ಹಾಗಿದ್ರೆ ನಾವು ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು, ನನ್ಗೆ ಏಜ್ ಆಯ್ತು ನನ್ಗೇನು ಅಂತ ತಿಳ್ಕೊಳ್ಳೋ ಬದಲು ನಾನೇನ್ ಮಾಡ್ಬೇಕು, ಇಂತ ಒಂದು ಸೆಷನ್ ಗಳಿಗೆ ಅಟೆಂಡ್ ಮಾಡಿ ಇಲ್ಲೂ ಸಹಿತ ಒಂದು ದುಡಿಯೋದಕ್ಕೆ, ಒಂದು ವಯಸ್ಸಾದ್ರೂ ಸಹಿತ ನಾನು ಇಲ್ಲಿ ಇನ್ಕಮ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ನನ್ನ ವಯಸ್ಸಿನ ಮಿತಿಯನ್ನ ಇಟ್ಕೊಳ್ದೆ ಈ ಒಂದು ಸಿಸ್ಟಮ್ ಗಳಿಗೆ ಬಂದು ನಾವು ಕಲ್ತು ನಾವು ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೆ ಕಲಿಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಒಂದು ವಯಸ್ಸಾದ ಒಂದು ಏಜ್ ಇರುವಂತ ಹುಡುಗನಿಂದ ಹಿಡಿದು, ಒಂದು ಮನೆಯಲ್ಲಿ ಕೆಲಸ ಮಾಡುವಂತ ಗೃಹಿಣಿಯಿಂದ ಹಿಡಿದು, ವಯಸ್ಸಾಗಿರುವಂತಹ ತಂದೆ ತಾಯಿಗಳಿರ್ಬೋದು, ನಾವು ಪೇರೆಂಟ್ಸ್ ಗಳಿರ್ಬೋದು, ಅಥವಾ ವಯಸ್ಸಾಗಿರುವಂತ ಹಿರಿ ಜೀವಗಳಿರ್ಬೋದು, ಪ್ರತಿಯೊಬ್ಬರಿಗೂ ಸಹಿತ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಾವು ನೆಟ್ವರ್ಕ್ ಅನ್ನೋದು ನಮ್ಮೆಲ್ಲರ ಜೀವನಾಡಿ ಅಂತ ಅನ್ಕೋಬಹುದು. ಅಂತದ್ರಲ್ಲಿ ನಾವು ಒಂದು ಒಳ್ಳೆ ನೆಟ್ವರ್ಕ್ ಅಲ್ಲಿ ನಾವ್ ಇವತ್ತು ಎಲ್ರು ಇದೀವಿ. ಈ ರೈನ್ BNB ಅನ್ನೋದು ನಿಜಕ್ಕೂ ಎಂತ ಅದ್ಭುತವಾದ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ, ಜಸ್ಟ್ ನೋಡಿದಾಗ ಅನ್ಸುತ್ತೆ ಇಲ್ಲಿ ಎಲ್ಲ ಕೋಟಿ ಅಂದಾಗ ಈ ತರ ಇದ್ಯಾ ಅಂತ. ಬಟ್ ಟು ಬಿ ಹಾನೆಸ್ಟ್, ಪ್ರತಿಯೊಬ್ರು ಯೋಚನೆ ಮಾಡಿ ಫ್ರೆಂಡ್ಸ್, 1 ಕೋಟಿನ ನಾವು ಉಳಿಸ್ಬೇಕು ಅಂತ ಅಂದ್ರೆ ಎಷ್ಟು ಕಷ್ಟ ಇದೆ. ಉಳ್ಸೋದಿರ್ಲಿ, ಗಳಿಸ್ಬೇಕು ಅಂದ್ರೆ ಎಷ್ಟು ಜನಕ್ಕೆ ಕಷ್ಟ ಇದೆ. ಹಾಗಿದ್ರೆ ಈ ಒಂದು ಸಿಸ್ಟಮ್ ಅಲ್ಲಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಜಸ್ಟ್ ಬಂದವರು ಕೊನೆ ಪಕ್ಷ ನನಗೆ ಅಷ್ಟು ಜನ, ನನಗೆ ಒಂದು 5 ಜನ 6 ಜನ 10 ಜನನ ಇಂಟ್ರೊಡ್ಯೂಸ್ ಮಾಡ್ಕೊಳಕ್ ಆಗಲ್ಲಪ್ಪ, ನನ್ಗೆ ಗೊತ್ತಿರೋರು ಕೆಲವೇ ಬೆರಳೆಣಿಕೆ ಎಷ್ಟು ಜನ ಅಂತ ಅಂದ್ರು, ಅಲ್ಲೂ ಒಂದು ಅವಕಾಶ ಇದೆ ಫ್ರೆಂಡ್ಸ್. ಏನ್ ಅವಕಾಶ, ಈ ಒಂದು ಬಿಸ್ನೆಸ್ ಯಾವ ರೀತಿ ಕೊಟ್ಟಿದ್ದಾರೆ ನಮ್ಗೆ, 2 ಮ್ಯಾಟ್ರಿಕ್ಸ್ ಅಂತ ಅನ್ನೋ ರೀತಿ ಕೊಟ್ಟಿದ್ದಾರೆ. 2 ಮ್ಯಾಟ್ರಿಕ್ಸ್ ಅಂದ್ರೇನು, ನಾನ್ ಬಂದೆ, ನನಗೆ ಗೊತ್ತಿರುವಂತ ಇಬ್ಬರನ್ನ ನಾನು ತರೋದ್ರ ಮುಖಾಂತರ, ಪ್ರತಿಯೊಬ್ಬರು ಸಹಿತ ಇಬ್ಬಿಬ್ಬರನ್ನ ತರೋದ್ರ ಮುಖಾಂತರ ಇಲ್ಲಿ ಸಾವಿರಾರು ಕೋಟಿನ ಸಂಪಾದನೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಿದ್ರೆ ನಮ್ಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಈ ಬಿಸ್ನೆಸ್ ಅಲ್ಲಿ ಡೂಪ್ಲಿಕೇಶನ್ ಫ್ರೆಂಡ್ಸ್. ಸೊ ನನಗೆ ಸಾಕಷ್ಟು ಜನ ಗೊತ್ತಿಲ್ಲ, ಕೆಲವರು ತುಂಬಾ ಜನನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಆದಾಯ ಮಾಡ್ಕೋಬಹುದು. ನನ್ಗೆ ಯಾರೂ ಅಷ್ಟು ಗೊತ್ತಿಲ್ಲಪ್ಪ, ನನ್ಗೆ ಗೊತ್ತಿರೋ ಕೆಲವು ಬೆರಳಣಿಕೆ ಎಷ್ಟು ಮಂದಿನೇ, 1-2-3 ಜನ ನನ್ ಕ್ಲೋಸ್ ಫ್ರೆಂಡ್ಸ್ ಗಳಿದ್ದಾರೆ, ಅವ್ರಿಗೆ ನಾನು ಹೇಳ್ಬೋದು ಅಂದವರು, ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋದ್ರ ಮುಖಾಂತರ ಆ 2-3 ಜನ ಇರೋರ್ ಮುಖಾಂತರನೇ ನೀವು ಇಲ್ಲಿ ಕೋಟಿಗಟ್ಲೆ ದುಡ್ಡನ್ನ ಸಂಪಾದನೆ ಮಾಡೋ ತರ ಈ ಒಂದು ಬಿಸ್ನೆಸ್ ನ ಡಿಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಯಾವ ರೀತಿ ಅಂತ ಅಂದ್ರೆ, ಇಲ್ಲಿ ಕೇವಲ 2 ಜನ ತರದ ಮುಖಾಂತರ ಪ್ರತಿಯೊಂದು ಲೆವೆಲ್ ನಾವು ಬಂದಂತ ಆದಾಯದಲ್ಲೇ ನಾವೇನ್ ಮಾಡ್ಬೋದು, ಅಪ್ಗ್ರೇಡೇಷನ್ ಮಾಡೋ ರೀತಿ ಡಿಸೈನ್ ಮಾಡಿದ್ದಾರೆ. ನಿಜಕ್ಕೂ ನಾನು ಈ ಒಂದು ಸಿಸ್ಟಮ್ ಬಂದಾಗ ಯಾರು ನನಗೆ ಬಲವಂತ ಮಾಡ್ಲಿಲ್ಲ, ನೀವು ಜಾಯ್ನ್ ಆಗಿ ಅಂತ ಅನ್ಬಿಟ್ಟು ನಾನೇ ಹೋಗಿ ಲೀಡರ್ ಗಳಿಗೆ ಹತ್ರ ಕೇಳ್ಕೊಂಡು ಮಾಡ್ಕೊಂಡು ನಾನೇ ಜಾಯ್ನ್ ಆಗಿದ್ದೀನಿ ಫ್ರೆಂಡ್ಸ್. ಟು ಬಿ ಆನೆಸ್ಟ್ ಹೇಳ್ತಾ ಇದೀನಿ. ಯಾಕೆ ಅಂದ್ರೆ ಎಷ್ಟೋ ಸಿಸ್ಟಮ್ ಗಳಿಗೆ ನನ್ಗೆ ತುಂಬಾನೇ ಫೋರ್ಸ್ ಮಾಡಿದ್ದಾರೆ, ಮೇಡಮ್ ಜಾಯ್ನ್ ಆಗಿ ಸಾಕಷ್ಟು ಫಾಲೋ ಅಪ್ ಮಾಡಿದ್ರು ಸಹಿತ ನಾನು ನಿರಾಕರಿಸಿದೀನಿ. ಯಾಕೆ ಅಂದ್ರೆ ಆ ಸಿಸ್ಟಮ್ ಗಳ ಬಗ್ಗೆ ನನ್ಗೆ ಅಷ್ಟು ಬಿಲೀವ್ ಇರೋದಿಲ್ಲ. ಅಲ್ಲಿ ಸಾಕಷ್ಟು ಶ್ರಮ ಹಾಕಿದ್ರು ಸಹಿತ ನಮ್ಗೆ ನಾವ್ ಅನ್ಕೊಂಡಿದ್ ಮಟ್ಟಿಗೆ ದುಡ್ಡು ನೋಡೋದಕ್ಕಾಗೋದಿಲ್ಲ. ಎಷ್ಟೋ ಸಿಸ್ಟಮ್ಗಳು
ಮಾಡುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ. ಅಂತ ಸಿಸ್ಟಮ್ಗಳಿಗೆ ಹೋಗಿ ನಾವು ಕಷ್ಟಪಟ್ಟು ಬೇರೆಯವ್ರನ್ನು ಕಷ್ಟಪಡಿಸಿ ಯಾವುದೇ ಇನ್ಕಮ್ ಇಲ್ದೆ ಕೊನೆಗೆ ಒಂದು ಫೇಸ್ ವ್ಯಾಲ್ಯೂನು ಹಾಳು ಮಾಡ್ಕೊಂಡು ಹೋಗೋದೇನಕ್ಕೆ ಅಂತ ಅನ್ಬಿಟ್ಟು ಎಷ್ಟೋ ಜನ ಎಷ್ಟೋ ಸಿಸ್ಟಮ್ಗಳಿಗೆ ಎಷ್ಟೇ ಫೋರ್ಸ್ ಮಾಡಿದ್ರು ನಾನು ಹೋಗಿಲ್ಲ. ಬಟ್ ಈ ಒಂದು ರೈನ್ ಬಿ ಎನ್ ಬಿ ಇರ್ಬೋದು, ಇದಕ್ ಹಿಂದೆ ಬಂದಂತ ರೈಡ್ ಬಿ ಎನ್ ಬಿ ಇರ್ಬೋದು, ಅದನ್ನ ನೋಡ್ತಿದ್ದಂಗೆ ನನ್ಗೆ ಅರ್ಥ ಆಯ್ತು, ಎಸ್ ನಾನು ಇಷ್ಟು ದಿನ ಏನ್ ಶ್ರಮ ಪಟ್ಟೆ, ಆ ಭಗವಂತ ನನ್ಗೊಂದು ಒಳ್ಳೆ ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾನೆ ಅಂತ ಅನ್ಬಿಟ್ಟು ಅವ್ರು ಜಸ್ಟ್ ನನಗೆ ಒಂದು PDF ಕಳಿಸಿದಷ್ಟೇ ನಾನು ಅದನ್ನ ನೋಡಿ ನಾನೇ ಇಂಡಿವಿಜುವಲ್ ಆಗಿ 2-3 ಸಲ ಅವ್ರಿಗೆ ಕಾಲ್ಗಳು ಮಾಡ್ಕೊಂಡು ನಾನೇ ಜಾಯ್ನ್ ಆಗಿದ್ದೀನಿ. ಕಾರಣ ಇಷ್ಟೇನೆ, ಇಲ್ಲಿ ನಾವು ನಮ್ಮ ಈ ಬಿಸ್ನೆಸ್ಗೆ ನಾವೇ ಒಡೆಯರು. ಇಲ್ಲಿ ಯಾವುದೇ ಒಂದು ಈ ಸಿಸ್ಟಮ್ಗೆ ಏನಿಲ್ಲ, ಓನರ್ ಅನ್ನೋದು ಇಲ್ವೇ ಇಲ್ಲ. ಸೊ ಈ ಸಿಸ್ಟಮ್ ಅಲ್ಲಿ ನಾನೇ ಓನರು. ನಾನು ಜ್ಞಾನವನ್ನ ಕಲ್ತ್ಕೊಂಡು ಬೇರೆಯವ್ರಿಗೆ ಹಂಚೋದ್ರ ಮುಖಾಂತರ 1-2 ಅಲ್ಲ ಫ್ರೆಂಡ್ಸ್, 1000 ಕೋಟಿ ಗಟ್ಲೆ ನಾನು ಸಂಪಾದನೆ ಮಾಡ್ಬೋದು. ಅದು ಎಷ್ಟು ಜನನ ಕೇವಲ ಇಬ್ರನ್ನ ಇಟ್ಕೊಂಡು ಆ ಇಬ್ರನ್ನ ಇಟ್ಕೊಂಡು ನಾನು ಮಾಡ್ಬಿಡ್ತೀನಿ ಅಂತ ಅಂದ್ರೆ ಅಲ್ಲಿ ಆ ಇಬ್ರಿಗೆ ನೀವೇನ್ ಮಾಡ್ಬೇಕು, ಆ ಕ್ಲೀನ್ ಆಗಿ ನೀವು ಪೋಷಣೆನ ಮಾಡಿ ಅದು ಒಂದು ಹಣ್ಣು ಕೊಡೋ ರೀತಿ ನೀವು ಅವ್ರನ್ನ ಬೆಳೆಸ್ಬೇಕು. ಹಾಗಿದ್ರೆ ಮಾತ್ರ ಇಬ್ರು ವರ್ಕ್ ಆಗುತ್ತೆ. ಇಲ್ಲಪ್ಪ ಅಂತ ಅಂದ್ರೆ ನೀವು ಒಂದು 5-10 ಜನನ್ನ ಪ್ಲಾನ್ ಮಾಡಿದ್ರೆ ಅಟ್ಲೀಸ್ಟ್ ಒಂದ್ ಇಬ್ರು ಏನಾಗ್ತಾರೆ ಅಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಏನ್ ಮಾಡ್ಬೇಕು ಈ ಒಂದು ಸಿಸ್ಟಮ್ ಅಲ್ಲಿ ಅಂದ್ರೆ ಕರ್ಕೊಂಬಂದಂತ ಇಬ್ರನ್ನ ನೀವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಪ್ರತಿದಿನ ಅವ್ರಿಗೆ ಕಾಲ್ ಮಾಡಿ ನೀವು ಇವತ್ತೇನ್ ಪ್ಲಾನ್ ಮಾಡಿದೀರಾ ಅನ್ನೋದ್ಕಿಂತ ನಾವೇನ್ ಮಾಡ್ಬೇಕಾಗತ್ತೆ, ಮೊದ್ಲು ಒಂದು ಚಿಕ್ಕ ಗೋಲ್ ಇಟ್ಕೊಬೇಕು ಫ್ರೆಂಡ್ಸ್. ಪ್ರತಿಯೊಬ್ರು ನಾವೇನ್ ಮಾಡ್ಬಿಡ್ತೀವಿ, ದೊಡ್ಡ ಗೋಲ್ನ ಒಂದೇ ಸಲ ಇಟ್ಕೊಂಡ್ಬಿಡ್ತೀವಿ. ಯಾವ ರೀತಿ, ನನ್ಗೆ 1 ಕೋಟಿ ಬೇಕು, ನನಗೆ 10 ಕೋಟಿ ಬೇಕು. ಅದ್ ಹಂಗಂದಿದ ತಕ್ಷಣ ಟಕ್ ಅಂತ ಆಗ್ಬಿಡಲ್ಲ. ಫಸ್ಟ್ ನಾವೇನ್ ಮಾಡ್ಬೇಕು, ನನಗೆ ಫಸ್ಟ್ ತಿಂಗಳಿಗೆ ಅಟ್ಲೀಸ್ಟ್ ಒಂದು 15,000-20,000 ರೂಪಾಯಿ ದುಡ್ಡು ಬರೋ ತರ ಮಾಡ್ಕೊಬೇಕು. ವೆಲ್ ಅಂಡ್ ಗುಡ್ ಅಲ್ವಾ ಫ್ರೆಂಡ್ಸ್? ನಾವ್ ಏನ್ ಕೆಲಸ ಮಾಡ್ತಾ ಇದೀವಿ ಅದ್ರ ಜೊತೆಗೆ ನನ್ಗೊಂದ್ 15,000-20,000 ರೂಪಾಯಿ ಬಂತು ಅಂತ ಅಂದ್ರೆ ವೆಲ್ ಅಂಡ್ ಗುಡ್ ನಿಜಕ್ಕೂನು. ಸೊ ಇದು ನಮ್ಗೆ ಈಸಿ ಅನ್ಸುತ್ತೆ. ನಾನು ಹೋಗ್ಬಿಟ್ಟು 10 ಲಕ್ಷ 20 ಲಕ್ಷ ಒಂದೇ ತಿಂಗಳಲ್ಲಿ ತಗೊಂಡ್ಬಿಡ್ತೀನಿ ಅಂತ ಅಂದಾಗ ಅದೇನಾಗುತ್ತೆ, ಹೇಳ್ಕೊಳಕ್ ಚೆನ್ನಾಗಿರುತ್ತೆ, ಮಾಡೋದಕ್ಕೆ ಕಷ್ಟ ಆಗತ್ತೆ. ಟೈಮ್ಸ್ ಅದೇನಾಗುತ್ತೆ, ಫೇಲ್ಯೂರ್ ಆಗ್ಬಿಡ್ತೀವಿ. ಸೊ ಆದ್ರೆ ನನಗೆ ತಿಂಗಳಲ್ಲಿ ಒಂದು 10,000-15,000 20,000 ರೂಪಾಯಿ ನಾನು ಟಾರ್ಗೆಟ್ ಇಟ್ಕೊಂಡು ಅದಕ್ಕೆ ಯಾವ ರೀತಿ ಪ್ಲಾನ್ ಅನ್ನ ಡಿಸೈನ್ ಮಾಡ್ಕೊಬೇಕು, ಆ ರೀತಿ ನಾನು ಎಷ್ಟು ಜನನ ಇನ್ವೈಟ್ ಮಾಡ್ಬೇಕು, ಆ ಎಷ್ಟು ಜನನ ಇನ್ವೈಟ್ ಮಾಡಿದವ್ರನ್ನ ಯಾವ ರ್ಯಾಂಕಿಗೆ ನಾನು ಅಪ್ಗ್ರೇಡ್ ಮಾಡಿಸ್ಬೇಕು, ಸೇಮ್ ರ್ಯಾಂಕಿಗೆ ಅವ್ರ ಕಡೆಯಿಂದ ಹೆಂಗೆ ನಾನು ಪ್ರೆಸೆಂಟೇಶನ್ ಕೊಡ್ಸಿ ಅವ್ರ ಕಡೆಯಿಂದ ನಾನು ಡೂಪ್ಲಿಕೇಶನ್ ಮಾಡಿಸ್ಬೇಕು. ಇದನ್ನ ನಾವು ಕಲ್ತ್ಕೊಂಡಾಗ, ಅದನ್ನ ಪ್ಲಾನ್ ಇಟ್ಕೊಂಡಾಗ ನಿಮ್ಗೆ ವಿತಿನ್ 1 ಮಂತ್ 2 ಮಂತ್ಸ್ ಒಳಗಡೆ ನೀವು 15,000-20,000 ರೂಪಾಯಿಗೆ ನೀವು ರೀಚ್ ಆಗ್ತಾರೆ. ಇದು ಬಂದು ಮೊದ್ಲು ಸ್ಮಾಲ್ ಗೋಲ್ಗಳನ್ನ ನಾವು ಮಾಡ್ಕೊಳ್ಳೋವಂಥದ್ದು. ಅದಾದ್ಮೇಲೆ ನಾನೇನ್ ಮಾಡ್ಬೇಕು, 3 ಮಂತ್ಸ್ಗೆ ನಾನು ಯಾವ ಲೆವೆಲ್ಗೆ ರೀಚ್ ಆಗಿರ್ಬೇಕು, ಆ 3 ಮಂತ್ಸ್ಗೆ ನನ್ನ ಇನ್ಕಮ್ ಎಷ್ಟಾಗಿರ್ಬೇಕು, ನನ್ನ ಟೋಟಲ್ ಟೀಮ್ ಸೈಜ್ ಎಷ್ಟಿರ್ಬೇಕು, ಇದ್ರ ಬಗ್ಗೆ ನಾನೇನ್ ಮಾಡಿರ್ಬೇಕು, ಒಂದು ಚಾರ್ಟ್ ಅನ್ನ ಬರ್ಕೋಬೇಕು. ಅದೇ ರೀತಿ ನಾವೇನ್ ಮಾಡ್ಬೇಕು, ಎವ್ರಿ ಡೇ ನಾವು ಅದನ್ನ ಫೋಕಸ್ ಮಾಡ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಲಾಂಗ್ ಅಂದ್ರೆ 1 ಇಯರ್ ಒಳಗಡೆ ನಾನು ಎಷ್ಟನ್ನ ಸಂಪಾದನೆ ಮಾಡಿರ್ಬೇಕು, ನನ್ನ ಟೀಮ್ ಗ್ರೋತ್ ಎಷ್ಟಿರ್ಬೇಕು, ಮತ್ತೆ ಹೇಗೆ ಎಕ್ಸ್ಪೆಂಡ್ ಮಾಡ್ಬೇಕು, ಜಸ್ಟ್ ನಾನು ಝೂಮ್ ಮೀಟಿಂಗ್ಸ್ ಗಳನ್ನ ತಗೊಬೇಕಾ ಅಥವಾ ಫಿಸಿಕಲಿ ಮೀಟಿಂಗ್ಸ್ ಗಳನ್ನ ತಗೊಬೇಕಾ, ಅವ್ರಿಗೆ ಹೆಂಗೆ ಮೋಟಿವೇಶನ್ ಮಾಡುವಂಥದ್ದು. ಪ್ರತಿಯೊಬ್ಬರಿಗೂ ಏನಾಗುತ್ತೆ, ಬೆಳಗ್ಗೆ ಎದ್ದು ಏನ್ ಮಾಡ್ತಾರೆ, ಝೂಮ್ ಅಂತ ಹೋಗ್ತೀವಿ, ಏನು ಫೀಲ್ಡ್ ವರ್ಕ್ ಮಾಡಕ್ಕೆ ಹೋಗ್ತೀವಿ. ಅಲ್ಲಿ ಏನಾಗುತ್ತೆ, ಯಾರೋ ಒಂದ್ ಕ್ವಶನ್ ಕೇಳ್ಬಿಡ್ತಾರೆ, ಬಿಡ್ರಿ ಈ ತರದ್ ಎಷ್ಟೋ ಸಿಸ್ಟಮ್ ಬಂತು ಹೋಯ್ತು, ಹಿಂಗಾಯ್ತ್ರಿ ಹಂಗಾಯ್ತ್ರಿ, ಅಯ್ಯೋ ಕ್ರಿಪ್ಟೋ ಕರೆನ್ಸಿ ಏನ್ರಿ ಹಿಂಗಿತ್ತು ರೀ, ನಾನ್ ಮಾಡ್ದೇರಿ ಹಿಂಗ್ ಹೊಟ್ಟೋಗ್ಬಿಡ್ತೀರಿ ಅಂತಾರೆ. ಇವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಯಾಕೆ ಹೇಳಿ, ಬಂದ್ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಕೂತಿರಲ್ಲ, ಅವ್ರಿಗೆ ಏನೋ ಒಂದು ಬೇಕಾಗಿರೋ ನಾಲೆಡ್ಜ್ ನ ಕಲ್ತ್ಕೊಂಡಿರಲ್ಲ. ಅವ್ರು ಹೇಳ್ತಿದಂಗೆ ಇವ್ರೇನಾಗ್ತಾರೆ, ಬಲೂನ್ ತರ ಊದ್ಕೊಂಡ್ ಹೋಗಿರ್ತಾರೆ. ಅವ್ರು ಹಾಕೋ ಒಂದ್ ಸೂಜಿಗೆ ಟುಸ್ ಅಂತ ಹೋಗ್ಬಿಟ್ಟಿರ್ತಾರೆ. ಏನಾಗಿರುತ್ತೆ, ಅಯ್ಯೋ ಇದೆಲ್ಲ ನಮ್ಗೆ ಆಗದೆ ಇರೋ ಕೆಲ್ಸ ಬಿಡಪ್ಪ ಅಂತ ಮಾರನೇ ದಿನದಿಂದ ಅವ್ರೇನಾಗಲ್ಲ, ಆ ಬಿಸ್ನೆಸ್ ಅಲ್ಲಿ ಎಂಟ್ರಿನೂ ಆಗೋದಿಲ್ಲ, ಅವ್ರು ಕಾಣಿಸೋದು ಇಲ್ಲ, ಫೋನ್ ಮಾಡಿದ್ರೆ ಎತ್ತೋದು ಇಲ್ಲ. ಸೊ ಈ ತರ ಆಗೋಗುತ್ತೆ. ಸೊ ಅಲ್ಲಿ ಏನಾಯ್ತು ಅಂತ ಅಂದ್ರೆ ಇದರಿಂದ ಅವ್ರು ಯಾರಿಗೂ ಲಾಸ್ ಇಲ್ಲ ಫ್ರೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಇವತ್ತು ನನ್ಗೆ ಕಾಂತ್ರಾ ಸರ್ ಒಂದು ಅವಕಾಶ ಕೊಟ್ಟಿರ್ಬೋದು, ಬಂದಿದ್ದಾರೆ, ಅವ್ರು ನನ್ಗೆ ಏನ್ ಮೋಟಿವೇಶನ್ ಮಾಡ್ಬೇಕು ಮಾಡ್ತಾರೆ, ಏನ್ ಪ್ರೆಸೆಂಟೇಶನ್ ಕೊಡ್ಬೇಕು ಕೊಡ್ತಾರೆ, ಏನ್ ನಾಲೆಡ್ಜ್ ಬೇಕು ಕೊಡ್ತಾರೆ, ಏನ್ ಸಪೋರ್ಟ್ ಬೇಕು ಕೊಡ್ತಾರೆ. ಸೊ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಂಡು ಏನೇ ಅಪ್ಸ್ ಅಂಡ್ ಡೌನ್ ಬರ್ಲಿ,
ಹೊರಗಡೆ ಎಲ್ಲ ಏನಾಗಲ್ಲ, ಸೀದಾ ಮಾರ್ಗ ಇರಲ್ಲ ನಮ್ಗೆ. ಲೈಫ್ ಅನ್ನೋದು ಏನಾಗಿರಲ್ಲ, ಸೀದಾ ನಾನು ಹೋಗಿದ ತಕ್ಷಣ ನೀಟಾಗಿ ಸ್ಮೂತ್ ಆಗಿ ಹೊಟ್ಟೋಗ್ಬಿಡಲ್ಲ. ಅಪ್ಸ್ ಅಂಡ್ ಡೌನ್ ಇರುತ್ತೆ, ಕಲ್ಲಿರುತ್ತೆ, ಮುಳ್ಳಿರುತ್ತೆ, ಈ ತರ ಪ್ರತಿಯೊಂದು ಇರುತ್ತೆ. ಒಂದಿನ ಹ್ಯಾಪಿ ಇರುತ್ತೆ, ಇನ್ನೊಂದಿನ ಡಿಸಪಾಯಿಂಟ್ಮೆಂಟ್ ಇರುತ್ತೆ, ಡಿಮೋಟಿವೇಟ್ ಆಗುವಂತ ಸಿಚುಯೇಷನ್ಸ್ ಗಳು ಬರುತ್ತೆ. ಅದನ್ನೆಲ್ಲ ಮೀರಿ, ಅದನ್ನೆಲ್ಲ ಯಾವಾಗ ನಾವು ಫೇಸ್ ಮಾಡೋದನ್ನ ಕಲಿತೀವಿ, ಅವಾಗ ಮಾತ್ರನೇ ನಮ್ಗೆ ಸಕ್ಸಸ್ ಇರುತ್ತೆ. ಸೊ ಆ ಡಿಮೋಟಿವೇಟ್ ಆದಾಗ, ಡಿಸಪಾಯಿಂಟ್ ಆದಾಗ, ಏನೋ ಎದುರಿಸಿದಾಗ ಎದ್ರುಕೊಂಡ್ಬಿಟ್ಟು ಆ ಸಿಸ್ಟಮ್ ಇಂದ ನಾನ್ ಆಚೆ ಬಂದ್ರೆ ಕಾಂತಾರ ಸಾರ್ಗೇನು ಲಾಸ್ ಏನಿಲ್ಲ. ಅವ್ರು ಇನ್ನೊಬ್ರನ್ನ ಹುಡುಕ್ತಾರೆ, ಇನ್ನೊಬ್ರನ್ನ ಮಾಡ್ತಾರೆ, ಅವ್ರು ಬೆಳೆಯಕ್ಕೆ ಏನ್ ಬೇಕು ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಲಾಸ್ ಆಗಿದೆ ಯಾರಿಗೆ? ನನಗ್ ಮಾತ್ರ. ಸೊ ಇಲ್ಲಿ ಪ್ರತಿಯೊಬ್ರು ನಾವು ಅರ್ಥ ಮಾಡ್ಕೋಬೇಕಾಗಿರೋದಂದ್ರೆ, ಸಿಸ್ಟಮ್ ಇಂದ ನಾನ್ ಆಚೆ ಹೋಗಿದ ತಕ್ಷಣ ಸಿಸ್ಟಮ್ಗೇನೋ ಲಾಸ್ ಇಲ್ಲ, ಬೇರೆ ಯಾರಿಗೋ ಲಾಸ್ ಇಲ್ಲ. ಅವ್ರು ಇನ್ನೊಂದ್ ನೆಕ್ಸ್ಟ್ ಯಾರು ಅಂತ ಅನ್ಬಿಟ್ಟು ನೋಡ್ಕೊಂತಾರೆ, ಹೋಗ್ತಾ ಇರುತ್ತೆ, ಲೈಫ್ ಹೋಗ್ತಾ ಇರುತ್ತೆ. ಬಟ್ ನಾವೇನ್ ಮಾಡ್ತಾ ಇರ್ತೀವಿ, ಪ್ರತಿಯೊಂದು ಹಂತದಲ್ಲಿ ನಾವು ಈ ತರ ಡಿಮೋಟಿವೇಟ್ ಆಗಿ ಮತ್ತೆ ಬಿಡೋದು, ಮತ್ತೆ ಇನ್ನೊಂದಕ್ಕೆ ಹೋಗೋದು, ಮತ್ತೆ ಬಿಡೋದು, ಮತ್ತಿಂದ ಇನ್ನೊಂದಕ್ಕೆ. ಫ್ರೆಂಡ್ಸ್ ನೀವ್ ಹೇಳಿ, ಒಂದು ಒಳ್ಳೆ ಸಿಸ್ಟಮ್ ಸಿಕ್ಕಿದೆ, ನಿಮ್ಗಲ್ಲಿ ಸಾವಿರಾರು ಕೋಟಿ ಮಾಡಕ್ ಅವಕಾಶ ಇದೆ. ಇಲ್ಲಿ ಏನ್ ಜಾಸ್ತಿ ಜನ ಹೇಳಿಲ್ಲ, ಇಬ್ರನ್ ತನ್ನಿ ಅಂತ ಹೇಳಿದೆ. ಇಬ್ರನ್ ತಂದ್ರು ಸಹಿತ ನಿಮ್ಗೆ ನೀವು ಮ್ಯಾಚಿಂಗ್ ಬೇಕಿಲ್ಲ. ರೈಟ್ ಒಂದು ಲೆಫ್ಟ್ ಒಂದು ಬರ್ಬೇಕಪ್ಪ, ಹಂಗಿದ್ರೆ ಮಾತ್ರ ನಿನಗ್ ದುಡ್ಡು ಸಿಕ್ಕತ್ತೆ. ಒಂದು ಸೈಡ್ ಹನುಮಂತನ್ ಬಾಲದ ತರ ಹೊಟ್ಟೋಗಿದೆ, ಇನ್ನೊಂದ್ ಸೈಡ್ ಏನೂ ಇಲ್ಲ, ನನಗ್ ದುಡ್ಡೇ ಬರಲ್ಲ. ಎಷ್ಟೋ ಸಿಸ್ಟಮ್ ನೋಡಿದೀರ ನೀವು, ಬೇಜಾನ್ ಜನ ಬೆಳೆದ್ಬಿಟ್ಟಿರ್ತಾರೆ ಒಂದ್ ಲೈನ್, ಆದ್ರೆ ಈ ಕಡೆ ಮ್ಯಾಚ್ ಆಗದೆ ಅವ್ರಿಗೆ ಇನ್ಕಮೇ ಬರ್ತಿರಲ್ಲ. ಎಷ್ಟೋ ಜನ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಏನಪ್ಪಾ ಒಂದ್ ಸೈಡ್ ಚೆನ್ನಾಗ್ ಹೋಗಿದೆ, ಈ ಸೈಡ್ ಏನೇ ಕಷ್ಟಪಟ್ರು ಹೋಗ್ತಾ ಇಲ್ಲ, ನಂಗೆ ಇನ್ಕಮ್ ಬರ್ತಿಲ್ಲ. ಆತರ ಇದೆಯಾ ನಮ್ ಸಿಸ್ಟಮ್? ಖಂಡಿತ ಇಲ್ಲ ಫ್ರೆಂಡ್ಸ್. ಒನ್ ಸೈಡ್ ಅಂತಾನೆ ಅಲ್ಲ, ಯಾವ್ದೋ ಒಂದ್ ಲೆವೆಲ್ ಅಲ್ಲಿ ಒಬ್ಬ ವ್ಯಕ್ತಿ ಯಾರೋ ಅಪ್ಗ್ರೇಡ್ ಆಗ್ಬಿಟ್ರೆ ಸಾಕು, ನೀವು ಅಪ್ಗ್ರೇಡ್ ಆಗಿ ಕೂತಿದ್ರೆ ನಿಮ್ಗೆ ಆಟೋಮೆಟಿಕಲಿ ಟಕ್ ಅಂತ ದುಡ್ಡು ಬಂದ್ಬಿಡುತ್ತೆ. ಆ ತರ ಬ್ಯೂಟಿಫುಲ್ ಆಗಿದೆ ಸಿಸ್ಟಮ್. ಹಾಗಿದ್ರೆ ಈ ಸಿಸ್ಟಮ್ ಗಿಂತಾನು ಇನ್ನೊಂದ್ ಸಿಸ್ಟಮ್ ಇದೆಯಾ ಅಂತ ನಾವ್ ಫಸ್ಟ್ ಮೈಂಡ್ ಹಾಕ್ಬೇಕು. ಇಲ್ಲಿ ಕುಣಿಯಕ್ ಆಗದೆ ಇರೋರು ಬೇರೆ ಕಡೆ ನಾನು ಕುಣಿತೀನ ಅಂತ ನಾವ್ ಅರ್ಥ ಮಾಡ್ಕೋಬೇಕು. ಯಾಕೆ ಈ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್? ಪ್ರತಿಯೊಂದಕ್ಕೂ ಹೋಗ್ತಿವಿ, ಅಲ್ಲೊಂದಷ್ಟು ಟೈಮ್ ಕಳಿತೀವಿ, ಅಲ್ಲೊಂದಷ್ಟು ಕಲಿತೀವಿ, ಒಂದೆರಡು ದಿನ ಮಾಡ್ಬಿಟ್ಟು ಆಮೇಲೆ ಇನ್ನೊಂದು ಯಾರೋ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿ ಒಂದು ಪ್ರೆಸೆಂಟೇಶನ್ ಕೊಟ್ಬಿಡ್ತಾರೆ, ಅದಕ್ಕೆ ಹೋಗ್ಬಿಟ್ಟು ಎಗರ್ಕೊಬಿಡ್ತೀವಿ. ಸೊ ಈ ತರನೇ ನೀವು ಪ್ರತಿದಿನ ಒಂದ್ರಿಂದೊಂದು ಜಂಪ್ ಹೊಡಿತಿದ್ರೆ ನಿಮ್ಮ ಲೈಫ್ ಅಲ್ಲಿ ದುಡ್ಡು ಮಾಡೋದ್ ಯಾವಾಗ? ನಿಮ್ಮ ಲೈಫ್ ಅಲ್ಲಿ ಸೆಟ್ಲ್ ಆಗೋದ್ ಯಾವಾಗ? ಪ್ರತಿಯೊಂದ್ರಲ್ಲೂ ನಮ್ಗೆ ಬಿಗಿನಿಂಗ್ ನಾನು ಹೇಳ್ದೆ ನಿಮ್ಗೆ, ಯಾರಿಗೂ ಅಷ್ಟೇನೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ನಮ್ಗೆ ಏನಾಗ್ಬಿಡಲ್ಲ, ಇನ್ಕಮ್ ಟಕ್ ಅಂತ ರೈಸ್ ಆಗ್ಬಿಡೋದಿಲ್ಲ. ಎಲ್ಲ ಒಂದು ಎಫರ್ಟ್ ಹಾಕಿದ್ರೆ ಜಸ್ಟ್ ನಮ್ಗೆ 1% ಅಷ್ಟೇ. ನಾವು ನಿರಂತರವಾಗಿ ಒಂದು 3-4 ಮಂತ್ಸ್ ನೀಟಾಗಿ ಒಂದು ವರ್ಕ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ, ಎಲ್ಲಿಂದ ಬರ್ತಾ ಇದೆಯಪ್ಪ ದುಡ್ಡಿನ ಸುರಿಮಳೆ ಅಂತ ಅನ್ಬಿಟ್ಟು. ಆ ಎಫರ್ಟೇ ಹಾಕಕ್ ರೆಡಿ ಇಲ್ದೆ ನಾವು ಬರೋದು ಒಂದ್ 4-5 ದಿನ ಕೆಲಸ ಮಾಡೋದು, ಆಮೇಲೆ ಇನ್ಯಾರೋ ಬರ್ತಾರೆ, ಇನ್ನೊಂದ್ ಯಾವ್ದೋ ಹೇಳ್ತಾರೆ, ಅದಕ್ಕೋಗಿ ಜಂಪ್ ಆಗ್ತೀವಿ. ತಿರ್ಗಾ ಅಲ್ಲೂ ಅದೇ ಕಥೆನೇನೆ, ಅಲ್ಲೂ ಏನ್ ದೊಡ್ಡ ಸಾಧನೆ ಮಾಡೋದಿಲ್ಲ, ಮತ್ತದೇ ಕತೆ. ಮತ್ತೊಂದ್ 4-5 ದಿನ ಮಾಡೋದು, ಪಾಪ ಯಾರೋ ಅಮಾಯಕರುಗಳು ನಮ್ಗೆ ಗೊತ್ತಿರೋರು ಒಂದಿಷ್ಟು ಜನ ಇರ್ತಾರೆ, ಅವ್ರನ್ನ ಕರ್ಕೊಂಬರೋದು, ಅವ್ರನ್ನ ದುಡ್ಡು ಹಾಕ್ಸೋದು, ಅವ್ರಿಗೆ ಯಾವ್ದೇ ರೀತಿ ಟ್ರೈನಿಂಗ್ ಕೊಡ್ಸಲ್ಲ, ಅವ್ರಿಗೆ ಯಾವ್ದೇ ರೀತಿ ನಾಲೆಡ್ಜ್ ಕೊಡ್ಸಲ್ಲ, ಅವ್ರನ್ನ ಹಾಳು ಮಾಡ್ಬಿಟ್ಟು ನಾವು ಹಾಳಾಗ್ಬಿಟ್ಟು ಮತ್ತಿನ್ನೊಂದಕ್ಕೆ ಜಂಪ್ ಹೊಡಿಯೋದು. ಇದೇ ಕೆಲಸ ಮಾಡೋ ಎಷ್ಟೋ ಜನ ಲೀಡರ್ಗಳಿದ್ದಾರೆ. ಅವ್ರನ್ನ ಲೀಡರ್ ಅಂತ ಹೇಳಕ್ ಬರಲ್ಲ, ಸುಮ್ನೆ ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಬೋದು. ಒಬ್ಬ ಲೀಡರ್ ಕತೆ ಏನ್ ಗೊತ್ತಾ ಫ್ರೆಂಡ್ಸ್? ಲೀಡರ್ ಅನ್ನೋನು ಒಂದು ಏನಾದ್ರು ಸಿಸ್ಟಮ್ ಚೆನ್ನಾಗಿದೆ, ಲಾಂಗ್ ಟೈಮ್ ರನ್ನಿಂಗ್ ಅಲ್ಲಿ ಇದೆ ಅಂದ್ರೆ ಆ ಸಿಸ್ಟಮ್ ಅಲ್ಲಿ ನಿಲ್ತಾನೆ, ಆ ಸಿಸ್ಟಮ್ ಅಲ್ಲಿ ಜನಗಳನ್ನ ಬೆಳೆಸ್ತಾನೆ, ಅವ್ರಿಗೆ ಇನ್ಕಮ್ ಕೊಡ್ಸಿ ತಾನು ದೊಡ್ಡ ಮಟ್ಟದಲ್ಲಿ ಬೆಳಿತಾನೆ, ಒಂದು ರೋಲ್ ಮಾಡೆಲ್ ಆಗಿ ನಿಲ್ತಾರೆ. ಸೊ ಆದ್ರೆ ಲೀಡರ್ ಆಗದೆ ಇರೋಂಥವ್ರು ಪ್ರತಿದಿನ ಮಂಗನ್ ಮನಸ್ಥಿತಿ ಅಂತಾರೆ. ಅಂದ್ರೆ ಇಲ್ಲೇ ನನ್ಗೆ ಅಷ್ಟೊಂದು ದುಡ್ಡಿನ ಅವಕಾಶ ಇದೆ, ಕರ್ಕೊಂಬಂದ್ ಇಬ್ರನ್ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡಿ ಅವ್ರು ಕರೆಕ್ಟ್ ಆಗಿ ಡೂಪ್ಲಿಕೇಶನ್ ಮಾಡಿದ್ರೆ ಸಾವಿರಾರು ಕೋಟಿ ದುಡ್ಡಿದೆ, ಅಲ್ಲೇ ನಾನ್ ದುಡ್ಡು ಮಾಡಕ್ ಆಗೋದಿಲ್ಲ, ಇನ್ನೆಂದಕ್ಕೆ ಯಾವ್ದಕ್ಕೋ ನೆಗೆಯೋದು. ಇದರಿಂದ ನಾವು ಸಾಧನೆ ಮಾಡಿದ್ದೇನು ಫ್ರೆಂಡ್ಸ್? ಏನು ಇಲ್ಲ. ನಮ್ ಟೈಮ್ ವೇಸ್ಟ್ ಮಾಡ್ತೀವಿ, ಬೇರೆಯವ್ರದ್ದು ದುಡ್ಡು ಟೈಮ್ ಎರಡೂನು ವೇಸ್ಟ್ ಮಾಡ್ತೀವಿ, ಬೇರೆಯವ್ರನ್ನ ನಮ್ಮನ್ನ ಬೈಕೊಳ್ಳೋ ತರನೇ ಮಾಡ್ತೀವಿ. ಬಂದ ದೊಡ್ಡದಾಗ ಐಡಿಯಾ ಹಾಕಿಸ್ತಾ ಹಿಂಗೆ ಹಂಗೆ ಆ ತರ ಈ ತರ ಅಂತ ಅವನೇ ಪತ್ತಿಕ್ಕಿಲ್ಲ. ಈ ತರ ಮಾಡ್ಬೇಡಿ ಫ್ರೆಂಡ್ಸ್, ದಯವಿಟ್ಟು ಯಾರು ಮಾಡ್ಬೇಡಿ. ನಿಮ್ಗೆ ಅರ್ಹತೆ ಇತ್ತ, ಕಲಿಯಕ್ ಅರ್ಹತೆ ಇತ್ತ, ನಿಮ್ಗೆ ಅವ್ರಿಗೆ ಸಾಥ್ ಕೊಡುವಂತ ಕೆಪಾಸಿಟಿ ಇತ್ತ, ಕರ್ಕೊಂಬನ್ನಿ. ನೀವು ಬೆಳೀರಿ, ಅವ್ರನ್ನು ಬೆಳೆಸ್ರಿ. ಬೇರೆಯವ್ರ ದುಡ್ಡನ್ನ ಹಾಳು ಮಾಡುವಂತಹ ಯಾವುದೇ ರೀತಿ ವೈಯಕ್ತಿಕವಾಗಿ ನಮ್ಗೆ ಏನಿರೋದಿಲ್ಲ, ಅರ್ಹತೆ ಇರೋದಿಲ್ಲ. ಪ್ರತಿಯೊಬ್ರು ಇದೊಂದು ದಯವಿಟ್ಟು ಈ ಕೆಲಸನ ಮಾಡ್ಬೇಡಿ. ಎಷ್ಟೋ ಜನ ನೆಟ್ವರ್ಕ್ ಗಳು ನೋಡಿದೀನಿ, ಪಾಪ ಕರ್ಕೊಂಬಂದ್ಬಿಡ್ತಾರೆ, ಹಾಕಿಸ್ಬಿಡ್ತಾರೆ, ಅವ್ರಿಗೆ ಯಾವುದೇ ರೀತಿ ಸಪೋರ್ಟ್ ಮಾಡಲ್ಲ. ಇನ್ನೊಂದಕ್ಕೆ ಯಾವ್ದಕ್ಕೋ ಜಂಪ್ ಹೊಡ್ಬಿಟ್ಟು ತಿರ್ಗಾ ನಾಳೆಗೊಂದು ಅವ್ರ ಫೋನ್, ಬನ್ನಿ ಸರ್ ಅದಿಲ್ಲ, ಅದ್ರಿಗಿಂತ ಇದು ಬ್ಯೂಟಿಫುಲ್ ಆಗಿದೆ, ಇಷ್ಟೇ ಸರ್ ಅಂತಾರೆ. ಸೊ ಇದನ್ನೇ ನಾವು ಮಾಡ್ಕೊಂಡಿದ್ರೆ ನಾಳೆ ಯಾವ ಜನದ ನಂಬಿಕೆಯನ್ನು ನಾವು ಗಳಿಸಕ್ಕಾಗಲ್ಲ. ಇವತ್ ನೀವು ಈ ಸಿಸ್ಟಮ್ ಅಲ್ಲಿ ಬಂದಿದ್ದೀರಾ, ಕಂಪ್ಲೀಟ್ ನಾಲೆಡ್ಜ್ ತಗೊಳ್ಳಿ.
ನಿಜ ಹೇಳ್ಬೇಕು ಅಂದ್ರೆ ರೈನ್ ಬಿ ಎನ್ ಬಿನಲ್ಲಿ ಯಾವುದೇ ಓನರೇ ಇಲ್ಲ. ಆ ಓನರೇ ಇಲ್ಲ, ನಾನೇ ಓನರ್ ಅಂದಾಗ ಇದು ನಂದೇ ಸ್ವಂತ ಬಿಸ್ನೆಸ್. ಬಿಸ್ನೆಸ್ ನ ನಾನು ಹೆಂಗೆ ದೊಡ್ಡ ಮಟ್ಟಕ್ಕೆ ತಗೊಂಡ್ ಹೋಗ್ಬೇಕು ಅನ್ನೋದೇ ನಮ್ಗೆ ಇಲ್ಲಿ ಟಾಸ್ಕ್. ಇದು ನಂದೇ ಬಿಸ್ನೆಸ್ ಅಂದ್ಮೇಲೆ ಈ ಬಿಸ್ನೆಸ್ ನ ನಾನು ಹೆಂಗೆ ತಗೊಂಡ್ ಹೋಗ್ತೀನಿ, ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತೀನಿ, ನನ್ನ ಬಿಸ್ನೆಸ್ ನ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ನಾನು ಗುರುತಿಸ್ಕೊಂತೀನಿ, ನಾನು ದೊಡ್ಡ ಮಟ್ಟದಲ್ಲಿ ಅಚೀವರ್ ಮಾಡಿ ನನ್ನನ್ನ ಒಂದು ಯಾವುದೇ ಒಂದು ಟೀಮ್ ಅಲ್ಲಿ ಒಂದು ವರ್ಕ್ ಆಗ್ತಾ ಇರ್ಲಿ, ನನ್ನನ್ನ ರೋಲ್ ಮಾಡಲ್ ಆಗಿ ಕರ್ಸಿ ನನ್ನ ಇನ್ಕಮ್ ನ ಶೋ ಮಾಡಿ ನನ್ನನ್ನ ಗುರ್ತಿಸ್ಕೊಳ್ಳೋ ತರ ನನ್ನ ಮಾಡ್ಕೋಬೇಕು ಅಂತ ನಮ್ಗೆ ಇಲ್ಲಿ ಒಂದು ಅವಕಾಶ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಿದ್ರೆ ನಮ್ಗೆ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರತಿದಿನ ನಾವು ಝೂಮ್ ಮೀಟಿಂಗ್ಸ್ ಗಳನ್ನ ಅಟೆಂಡ್ ಮಾಡುವಂತದ್ದು. ಹಿಂದೆ ಒಂದ್ ಕಾಲ ಇತ್ತು ನಮ್ಗೆ, ಒಂದು ಫಿಸಿಕಲಿ ನಾವು ಮೀಟಿಂಗ್ ಹೋಗ್ಬೇಕಾಗಿತ್ತು, ಅಲ್ಲಿ ನಮ್ಗೆ ಏನಾಗುತ್ತೆ ಸಾಕಷ್ಟು ಟೈಮ್ ವೇಸ್ಟ್ ಆಗ್ತಾ ಇತ್ತು. ಯಾವುದೋ ಒಬ್ಬ ವ್ಯಕ್ತಿನ ನಾವು ಮೀಟ್ ಮಾಡ್ಕೊಂಡ್ ಬರೋಷ್ಟೊತ್ತಿಗೆ ಇಡೀ ಸಂಜೆ ಅಲ್ಲೇ ಮುಗ್ದೋಗ್ತಿತ್ತು. ಆದ್ರೆ ಇವತ್ತು ಒಂದು ಈ ಟೆಕ್ನಾಲಜಿ ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅಂದ್ರೆ ಅಟ್ ಎ ಟೈಮು 1000 ಜನ ಕೂತ್ಕೊಂಡು ಸಹಿತ ಕಲ್ತ್ಕೊಂಡು ಅವ್ರಿಗೆಲ್ರಿಗೂ ಅರ್ಥ ಮಾಡಿಸಿ ನಾವು ಕೇವಲ ಒಂದು ಝೂಮ್ ಅಲ್ಲೇ ಕಲ್ತ್ಕೊಂಡು ಎಷ್ಟೋ ಜನ ದುಡ್ಡು ಮಾಡಿರುವಂತವ್ರನ್ನ ನಾವು ಸಾಕಷ್ಟು ನೋಡ್ತೀವಿ ಫ್ರೆಂಡ್ಸ್. ಹಾಗಿದ್ರೆ ಈ ಒಂದು ನಾಲೆಡ್ಜ್ ಅನ್ನ ಪಡ್ಕೊಂಡು ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡಿರೋದ್ರಿಂದ ಪ್ರತಿಯೊಬ್ರು ಸಹಿತ ನಾವು ಕೋಟಿಗಟ್ಟಲೆ ದುಡಿಬಹುದು. ನಮ್ಮಲ್ಲಿರುವಂತ ಸಾಕಷ್ಟು ಜನದ ಬಡತನನ ಒಗಿಸ್ಬೋದು. ಸೊ ಫ್ರೆಂಡ್ಸ್, ಎಷ್ಟೊತ್ ಜನ ನಾವು ಇಲ್ಲಿ ಏನ್ ಗೊತ್ತಾ, ಬರೀ ನಮ್ದಷ್ಟನ್ನೇ ಯೋಚನೆ ಮಾಡ್ತೀವಿ. ನಮಗೂ ಒಂದು ಸಾಮಾಜಿಕ ಹೊಣೆ ಅಂತ ಇರುತ್ತೆ. ಏನು ಸಾಮಾಜಿಕ ಹೊಣೆ ಅಂತ ಅಂದ್ರೇನು, ನನಗೆ ಗೊತ್ತಿರುವಂತ ಒಂದು ಆನೆಸ್ಟಿ ಆಗಿರುವಂತ ಒಂದು ಯಾವ್ದಾದ್ರು ಸಿಸ್ಟಮ್ ಸಿಕ್ತಾಗ ನಾನು ಅದನ್ನ ನಾಲೆಡ್ಜ್ ಕಲ್ತ್ಕೊಂಡು ಗೊತ್ತಿದ್ದವ್ರಿಗೆ ನಾವು ಕೊಡೋದ್ರ ಮುಖಾಂತರ ಅವ್ರು ಏನಾಗ್ತಾರೆ, ಆ ನಾಲೆಡ್ಜ್ ನ ತಗೊಂಡ್ ಏನ್ ಮಾಡ್ತಾರೆ, ಅವರು ಬೆಳಿತಾರೆ, ಅವರು ಸಂಪಾದನೆ ಮಾಡ್ತಾರೆ. ಇದರಿಂದ ನಾನ್ ಏನ್ ಮಾಡ್ದಂಗಾಯ್ತು, ಸೊಸೈಟಿಗೆ ಒಂದು ಸಹಾಯ ಮಾಡ್ದಂಗಾಯ್ತು. ಇಲ್ಲಿ ನಮ್ಮ ಇನ್ಕಮ್ ಜೊತೆಗೆ ಸೊಸೈಟಿಗೆ ನಾವೇನ್ ಮಾಡ್ದಂಗಾಯ್ತು, ಸಹಾಯ ಮಾಡ್ದಂಗೆ ಆಯ್ತು. ಯಾರ್ ಮನೆ ಪರಿಸ್ಥಿತಿ ಹೆಂಗಿರುತ್ತೆ ಹೇಳಕ್ ಬರಲ್ಲ. ಅವ್ರೊಂದು ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೂ ಇರ್ಬೋದು, ಅವ್ರ ಸಾಕಷ್ಟು ಕಷ್ಟ ಇರ್ಬೋದು, ಅವ್ರ ಮನೆ ಸಾಲ್ಗಾರರು ಬಂದ್ ಬಡಿತಾ ಇರ್ಬೋದು, ಮಕ್ಳು ಫೀಸ್ ಕಟ್ಟಕ್ ಆಗದೆ ಇರ್ಬೋದು, ಇನ್ನು ಎಷ್ಟೋ ಜನ ಬೆಳಗ್ಗೆ ಎದ್ರೆ ಒಂದು ಅಕ್ಕಿಗೆಗಪ್ಪ ಬೆಳೆಗೆನಪ್ಪ ಅನ್ನೋ ತರ ಜೀವನಗಳನ್ನ ನಡ್ಸ್ಕೊಳ್ಳೋಂಥವ್ರು ಸಾಕಷ್ಟು ಜನ ಇರ್ಬೋದು. ಅಂತವ್ರ ಮನೆ ಬಾಗ್ಲಿಗೆ ನೀವು ಒಂದು ಅವಕಾಶನ ಕೊಟ್ಟು, ನೀವು ನಾಲೆಡ್ಜ್ ತಗೊಂಡು ಅವ್ರಿಗೆ ಚೆನ್ನಾಗಿ ಎಜುಕೇಶನ್ ಕೊಟ್ಟು, ಅವ್ರಿಗೆ ಸಪೋರ್ಟಿವ್ ಆಗಿದ್ದು ಒಂದು 5ರಿಂದ 6 ಲೆವೆಲ್ ಕ್ಲೀನ್ ಆಗಿ ಫಾಲೋ ಅಪ್ ಮಾಡಿ, ಅವ್ರಿಗೆ ಕ್ಲೀನ್ ಆಗಿ ಇಷ್ಟೇ ನೋಡಪ್ಪ ಬಿಸ್ನೆಸ್, 5-6 ಲೆವೆಲ್ ನಾನು ಫಾಲೋ ಅಪ್ ಮಾಡಿದೀನಿ, ನನ್ ತರನೇ ನೀನ್ ಮಾಡು ಅಂತ ಹೇಳಿದಾಗ ಅವರು ಏನ್ ಮಾಡ್ತಾರೆ, ನಿಮ್ ತರನೇ ಸೇಮ್ ಫಾಲೋ ಅಪ್ ಮಾಡ್ಕೊಂಡು ಸೇಮ್ ಒಂದು ಡೂಪ್ಲಿಕೇಶನ್ ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಅವ್ರ ಇನ್ಕಮ್ ಚೇಂಜ್ ಆಗುತ್ತೆ. ಅವ್ರ ಇನ್ಕಮ್ ಚೇಂಜ್ ಆಗಿ ಅವರು ಮಾನಸಿಕವಾಗಿ ಖುಷಿಯನ್ನ ಪಡ್ತಾರೆ. ಅವ್ರು ನಿಮ್ಮನ್ನ ನೆನ್ಸ್ಕೊಂತಾರೋ ಬಿಡ್ತಾರೋ, ಬಟ್ ಗಾಡ್ ಬ್ಲೆಸ್ಸಿಂಗ್ ಯಾವಾಗೂ ನಿಮ್ ಮೇಲೆ ಇರುತ್ತೆ ಫ್ರೆಂಡ್ಸ್. ಯಾಕೆ ಹೇಳಿ, ಅವ್ರ ಲೈಫ್ ಅನ್ನ ಚೇಂಜ್ ಮಾಡಿರೋರು ಯಾರಾಗಿರ್ತೀರಾ, ನೀವಾಗಿರ್ತೀರಾ. ಜಸ್ಟ್ ಕರ್ಕೊಂಡ್ ಬರೋದಷ್ಟೇ ಅಲ್ಲ, ನೀವು ನಾಲೆಡ್ಜ್ ತಗೊಂಡು ಅವ್ರನ್ನ ಬೆಳೆಸೋದಕ್ಕೆ ನೀವು ಸಪೋರ್ಟ್ ಮಾಡಿದ್ದೇ ಆಯ್ತು ಅಂದ್ರೆ ಅವ್ರ ಲೈಫ್ ಚೇಂಜ್ ಆಗುತ್ತೆ. ಅವ್ರ ಲೈಫ್ ಚೇಂಜ್ ಆದಾಗ ದೇವರು ಬ್ಲೆಸ್ಸಿಂಗ್ ಮಾಡೋದು ನಿಮ್ಗೆ ಆಗುತ್ತೆ. ಇದ್ರ ಜೊತೆಗೆ ನಾವು ಒಂದು ಸೊಸೈಟಿಗೆ ಒಂದು ಕೊಡುಗೆಯನ್ನ ಕೊಟ್ಟಂಗೆ ಆಗುತ್ತೆ ಫ್ರೆಂಡ್ಸ್. ಸೊ ಹಾಗಿದ್ರೆ ನಾವು ಪ್ರತಿಯೊಬ್ರು ಒಂದು ಸಾಮಾಜಿಕ ಹೊಣೆ ಏನಪ್ಪಾ ಅಂದ್ರೆ, ನಾನ್ ಕಲ್ತ್ಬಿಟ್ಟು ನಾನ್ ಕೂತ್ಕೊಳ್ಳೋದಲ್ಲ, ನಾನ್ ಹೇಳ್ಬೇಕು, ಅವ್ರು ತಗೊಳ್ಳೋದು ಬಿಡೋದು ಅವ್ರದ್ದು. ಅವ್ರಿಗೆ ಅರ್ಥ ಮಾಡ್ಸಿ, ಅವ್ರಿಗೆ ಕರೆಕ್ಟ್ ಆಗಿ ಇದ್ ಮಾಡಿ, ಒಂದು ಸಾಮಾಜಿಕವಾಗಿ ಜೀವನ ಎಷ್ಟು ಕಷ್ಟ ಇದೆ, ಈ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ, ಇದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಸೋದಕ್ಕೆ ಪ್ರತಿಯೊಬ್ರು ಸಹಿತ ಇಲ್ಲಿ ಬರ್ತಾರೆ. ಹಾಗಾಗಿ ಯಾರೊಬ್ರು ಸಹಿತ ನೀವು ಒಂದು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ಬೇಡಿ. ಪ್ರೆಸೆಂಟೇಶನ್ ನ ಕರೆಕ್ಟ್ ಆಗಿ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ, ಮತ್ತೆ ಈ ಒಂದು ಪ್ರೆಸೆಂಟೇಶನ್ ನಾವು ಯಾವ ರೀತಿ ಒಂದು ಸಿಂಪಲ್ ಆಗಿ ಕೊಡ್ಬೇಕು, ಆ ರೀತಿ ಸಿಂಪ್ಲಿಫೈ ಆಗಿ ಕೊಡಿ. ಬಿಗಿನಿಂಗ್ ಅಲ್ಲೇ ಹೋಗ್ಬಿಟ್ಟು ನಾವು ಒಂದು ಸ್ಟ್ಯಾಂಡರ್ಡ್ ಆಗಿ ಮಾತಾಡೋದ್ರಿಂದ ಎಷ್ಟೋ ಜನಕ್ಕೆ ಗೊತ್ತೇ ಆಗೋದಿಲ್ಲ ಫ್ರೆಂಡ್ಸ್. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಗೆ ನಾನು ಹೇಳ್ಕೊಡುವಂತ ಮೆಥಡ್ ಈಸಿಯಾಗಿ ಇನ್ನೊಬ್ರ ಹತ್ರ ಹೇಳೋ ತರ ಇರ್ಬೇಕು. ಆವಾಗ ಏನಾಗುತ್ತೆ, ಅವರು ಇಷ್ಟೇನಾ ಬಿಡಪ್ಪ ಆಯ್ತು ಹೇಳ್ತಾರೆ ಅಂತ ಹೇಳ್ಬೋದು ಅಂತ ಅನ್ನೋ ರೀತಿ ಮೈಂಡ್ ಸೆಟ್ ನ ನಾವು ಚೇಂಜ್ ಮಾಡ್ಬೇಕು. ಯಾವಾಗ ಅವ್ರು ಒಳಗಡೆ ಬರ್ತಾರೆ, ಅವ್ರನ್ನ ಏನ್ ಮಾಡ್ಬೋದು, ನಾವು ಟ್ಯೂನ್ ಅಪ್ ಮಾಡ್ಬೋದು, ಅವ್ರನ್ನ ಸ್ಟ್ಯಾಂಡರ್ಡ್ ಆಗಿ ಬೆಳೆಸ್ಬೋದು. ಅವರು ಲೀಲಾಜಾಲವಾಗಿ ಒಂದು PDF ಇಟ್ಕೊಂಡು ಏನ್ ಮಾಡ್ಬೋದು, ಟಕ 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 ಅಂತ ಎಕ್ಸ್ಪ್ಲೈನ್ ಮಾಡೋ ಲೆವೆಲ್ಗೆ ನಾವು ಕರ್ಕೊಂಡು ಹೋಗ್ಬೋದು. ಆದ್ರೆ ಬಿಗಿನಿಂಗ್ ಅಲ್ಲೇ ಬಂದಂತ ವ್ಯಕ್ತಿಗಳನ್ನ ನಾವು ನಮ್ಮ ಒಂದು ಸ್ಟ್ಯಾಂಡರ್ಡ್ ಮೆಥಡ್ ಅಲ್ಲಿ ತಗೊಂಡು ಹೋಗ್ಬಾರ್ದು. ಅವ್ರಿಗೆ ಒಂದು ಯಾವ ಮೆಥಡ್ ಅಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಅದು ಎಷ್ಟು ಈಸಿಯಾಗಿ ನಾವು ಹೇಳ್ಕೊಡಕ್ ಸಾಧ್ಯ ಅಷ್ಟು ಈಸಿಯಾಗಿ ಹೇಳ್ಕೊಡ್ಬೇಕಾಗುತ್ತೆ ಫ್ರೆಂಡ್ಸ್. ಸೊ ಫಸ್ಟ್ ಪಾಯಿಂಟ್, ನೀವು ಪ್ರತಿಯೊಬ್ರು ಸಹಿತ ನೀವು ಏನ್ ಮಾಡ್ಬೇಕಾಗುತ್ತೆ, ಒಂದು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೀವು ಮಾಹಿತಿಯನ್ನ ಕೊಡ್ಬೇಕಾಗತ್ತೆ. ಎಷ್ಟೋ ಜನಕ್ಕೆ ಏನಂತಂದ್ರೆ, ನಾವು ಪ್ರತಿಯೊಬ್ರು ಸಹಿತ INR ನೋಡಿರ್ತಾರೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ತುಂಬಾ ಜನಕ್ಕೆ ನಾಲೆಡ್ಜ್ ಇರಲ್ಲ, ಅಥವಾ ನಾಲೆಡ್ಜ್ ಇದ್ರೂ ಸಹಿತ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾಲೆಡ್ಜ್ ಇರಲ್ಲ. ಸೊ ಅದನ್ನ ಫಸ್ಟ್ ನಾವು ಅವ್ರಿಗೆ ಏನ್ ಮಾಡ್ಬೇಕು, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ಹಿಂಟ್ ಅನ್ನ ಕೊಡ್ಬೇಕಾಗುತ್ತೆ, ಒಂದು ಚಿಕ್ಕದಾಗಿ ನಾಲೆಡ್ಜ್ ಅನ್ನ ಕೊಡ್ಬೇಕಾಗತ್ತೆ. ಯಾವ ರೀತಿ ನಾವು ನಾಲೆಡ್ಜ್ ಕೊಡ್ಬೋದು ಅಂತ ನಾವು ನೋಡೋಣ. ಫಾರ್ ಎಕ್ಸಾಂಪಲ್ ನಾನು ಹೋಗ್ತೀನಿ,
ಒಬ್ರಿಗೆ ಪ್ರೆಸೆಂಟೇಶನ್ ಕೊಡ್ಬೇಕು. ಸರ್ ನೋಡಿ, ಇವತ್ ನೋಡಿದಿರಲ್ಲ, ಇವತ್ತು ಹಂಗೆ ಕ್ಯಾಶುವಲ್ ಆಗಿ ಮಾತಾಡಿ. ಕ್ಯಾಶುವಲ್ ಆಗಿ ಮಾತಾಡ್ತಾ ಮಾತಾಡ್ತಾ ಹೇಗ್ ಸರ್ ಇದೀರಾ, ಹೆಂಗಿದೆ, ಏನ್ ಮಾಡ್ತಾ ಇದ್ದೀರಾ, ಯಾವ ತರ ಇದೆ, ಸಾಕಾಗ್ತಾ ಇದೆಯಾ ಇನ್ಕಮ್? ಅವಾಗ ಅವರೇ ಹೇಳ್ತಾರೆ, ಯೋ ಏನ್ರಿ ಏನ್ ಮಾಡೋದು, ಎಷ್ಟ್ ದುಡಿದ್ರು ಸಾಕಾಗಲ್ಲ, ಬಂದಿದ್ದೆಲ್ಲ ಬರೀ ಹಿಂಗೆ ಹೋಗುತ್ತೆ ರೀ, ಏನ್ ಮಾಡಕ್ಕಾಗತ್ತೆ, ನಮ್ ಮನೆ ಬರಹ, ಏನೇನೋ ಟ್ರೈ ಮಾಡ್ತೀನ್ರಿ, ಯಾವ್ದು ಕೈ ಹತ್ತುತ್ತಾ ಇಲ್ಲ, ಈ ತರ ಏನೋ ಒಂದು ಒಪಿನಿಯನ್ ನ ಹೇಳ್ಕೊಂತಾರೆ. ಸರ್ ನಾವು, ನೀವೇನ್ ಕೆಲಸ ಮಾಡ್ತೀರಾ ಮಾಡ್ಕೊಳ್ಳಿ, ಜಸ್ಟ್ ಒಂದು ಅವಕಾಶ ಇದೆ, ಒಳ್ಳೆ ಅವಕಾಶ. ನೀವು ಮಾಡ್ತಾ ಇರೋ ಕೆಲ್ಸದ ಜೊತೆಗೇನೆ ಇನ್ನೊಂದು ಅಡಿಷನಲ್ ಇನ್ಕಮ್ ನ ನಿಮ್ಗೆ ಬರುತ್ತೆ. ನಿಮ್ಗೆ ಒಂದು ಏನ್ ಟೈಮ್ ಇರುತ್ತೆ ಆ ಟೈಮ್ ಅಲ್ಲಿ ಒಂದು ಬೆಳಿಗ್ಗೆ ಮತ್ತೆ ಸಂಜೆ ಒಂದ್ 2 ಮೀಟಿಂಗ್ಸ್ ಗಳಿರುತ್ತೆ. ಆ ಮೀಟಿಂಗ್ಸ್ ಗಳನ್ನ ನೀವು ಅಟೆಂಡ್ ಮಾಡೋದ್ರ ಮುಖಾಂತರ ನಾಲೆಡ್ಜ್ ಅನ್ನು ಪಡ್ಕೋಬಹುದು. ಅದಲ್ಲದೆ ಇದ್ರ ಬಗ್ಗೆ ನಾನು ಸಹಿತ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ, ನಿಮ್ಗೆ ಸಪೋರ್ಟ್ ಮಾಡ್ತೀನಿ. ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಿಮ್ ಜೊತೆ ನಾನಿರ್ತೀನಿ. ನಾನು ಅವ್ರಿಗೆ ಹೇಳ್ತಾರೆ, ಅಯ್ಯೋ ನಮ್ಗೆ ಇದೆಲ್ಲ ಬರೋದಿಲ್ಲ ರೀ, ಆಗೋದಿಲ್ಲ ರೀ. ಸರ್ ನೀವ್ ತಲೆ ಕೆಡ್ಸ್ಕೊಬೇಡಿ, ನಿಮ್ ಜೊತೆ ನಾನಿರ್ತೀನಿ. ನಾನ್ ಇರ್ಬೇಕಾದ್ರೆ ನೀವ್ ಯಾಕೆ ಎದ್ರುಕೊಬೇಕು? ನೀವೇನ್ ತಲೆ ಕೆಡ್ಸ್ಕೊಬೇಡಿ, ನಾನ್ ಪ್ರೆಸೆಂಟೇಶನ್ ಕೊಡ್ತೀನಿ, ಜಸ್ಟ್ ನೀವ್ ಅಬ್ಸರ್ವ್ ಮಾಡಿ ಅಂತ ಹೇಳಿ ಅವ್ರನ್ನ ಮೋಟಿವೇಟ್ ಮಾಡಿ ಕರ್ಕೊಂಡ್ ಬರ್ಬೇಕು. ಮತ್ತೆ ಒಂದು ಇದ್ ಕೊಡ್ಬೇಕು, ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ನಾವು, ನೋಡಿ ಸರ್ ಇದೊಂದು ಕ್ರಿಪ್ಟೋ ಕರೆನ್ಸಿ ರಿಲೇಟೆಡ್, ಈಗ ನೋಡ್ತಾ ಇದೀರಲ್ಲ, ಕ್ರಿಪ್ಟೋ ಕರೆನ್ಸಿನಲ್ಲಿ ಎಷ್ಟು ಜನ ಟ್ರೇಡಿಂಗ್ ಮಾಡಿ ಸರ್ ನಿಮ್ಗೆ ಗೊತ್ತಾ? ಇವತ್ತು ನೀವು ಹೋಗ್ಬಿಟ್ಟು ಸರ್ ನಿಮ್ಗೆ ಎಷ್ಟ್ ಸರ್ ಸಂಬಳ ಬರುತ್ತೆ ಅಂತ ಕೇಳಿ, ಜಸ್ಟ್ ಸುಮ್ನೆ ಕೇಳಿ. ಅವಾಗ ಅವ್ರು ಹೇಳ್ತಾರೆ, ಒಂದ್ 30,000, 40,000, 50,000 ಈ ತರ ಎಲ್ಲ ಹೇಳ್ತಾರೆ. ಅವಾಗ ಹೌದಾ ಸರ್, ಹಂಗಾರೆ ಎಷ್ಟು ಟೈಮ್ ಹಾಕ್ತೀರಾ ಸರ್ ನೀವು ಅಂತ ಕೇಳ್ತೀವಿ. ಆಗ ಅವ್ರು ಹೇಳ್ತಾರೆ, ಅಯ್ಯೋ ನೋಡಪ್ಪ, ನಾನ್ ಬೆಳಗ್ಗೆ ಎದ್ದು ಬಸ್ ಹಿಡ್ಕೊಂಡು ಅಲ್ಲಿಗೆ ಹೋಗಿ ಬಸ್ಗೆ ಹೋಗೋಷ್ಟೊತ್ತಿಗೆ ಏನಾಗಿರುತ್ತೆ, 1 ಅವರ್ 2 ಅವರ್ ಆಗುತ್ತೆ. ಟೂ ವೀಲರ್ ಇಟ್ಕೊಂಡ್ರು ಟ್ರಾಫಿಕ್ ಕೆಳಗಡೆ ಹೋಗಿ ಏನಾಗಿರುತ್ತೆ, 1 ಅವರ್ 2 ಅವರ್ ಆಗಿರುತ್ತೆ. ಕರೆಕ್ಟಾ? ಸೊ ಅಲ್ಲಿಂದ ಅವ್ರು ಕೆಲ್ಸಕ್ಕೆ ಅಂತ ಕೂತ್ಕೊಂಡ್ರೆ 8 to 9 ಅವರ್ಸ್, ಕೆಲವರಿಗೆ 12 ಅವರ್ಸ್ ಸಹಿತ ವರ್ಕ್ ಮಾಡುವಂತವ್ರು ಇರ್ತಾರೆ. ಅಷ್ಟೆಲ್ಲಾ ಎಫರ್ಟ್ ಹಾಕಿ ಅವ್ರಿಗೆ ಬರುವಂತ ಸ್ಯಾಲ್ರಿ ಎಷ್ಟಿರುತ್ತೆ, 40,000 ರಿಂದ 50,000 ರೂಪಾಯಿ ಬರ್ತಾ ಇರುತ್ತೆ. ಸೊ ಅವಾಗ ನೀವು ಹೇಳ್ಬೇಕು, ನೋಡಿ ಸರ್ ನಾವ್ ಇಷ್ಟೆಲ್ಲ ಕಷ್ಟಪಟ್ರು ಸಹಿತ ನಮ್ಗೆಲ್ಲ 40,000, 50,000 ಇಷ್ಟಿರುತ್ತೆ. ಗೊತ್ತಾ ಸರ್ ನಿಮ್ಗೆ, ಈ ಕ್ರಿಪ್ಟೋ ಕರೆನ್ಸಿನಲ್ಲಿ ಮನೆಯಲ್ಲಿ ಕುತ್ಕೊಂಡು ಸರ್ ಟ್ರೇಡಿಂಗ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾರೆ. ಗೊತ್ತಾ ಸರ್? ಜಸ್ಟ್ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು, ಒಂದು ನಾಲೆಡ್ಜ್ ಇಟ್ಕೊಂಡು ಇವತ್ತು ಎಷ್ಟು ಜನ ಗೊತ್ತಾ ಸರ್, 50,000, ಲಕ್ಷ ರೂಪಾಯಿ ಎಲ್ಲ ಸಂಪಾದನೆ ಮಾಡ್ತಾ ಇದ್ರೆ ಟ್ರೇಡಿಂಗ್ ಮಾಡ್ಕೊಂಡು. ಅಷ್ಟು ಚೆನ್ನಾಗಿದೆ ಸರ್ ಕ್ರಿಪ್ಟೋ ಕರೆನ್ಸಿ. ಇವತ್ತು ನಾವು ನಾಲೆಡ್ಜ್ ಮಾಡ್ಕೊಂಡ್ರೆ ಸಾಕು ಸರ್, ಇವತ್ತು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಆ ತರ ಇದೆ ಅಂದಾಗ ಹೌದಾ ಅಂತ ಅವ್ರಿಗೊಂಚೂರು ಏನಾಗುತ್ತೆ, ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಆ ಕ್ಯೂರಿಯಾಸಿಟಿನ ಫಸ್ಟ್ ನಾವೇನ್ ಮಾಡ್ಬೇಕು, ಆಪೋಸಿಟ್ ವ್ಯಕ್ತಿಗಿಂದ ಬಿಲ್ಡ್ ಮಾಡಿಸ್ಬೇಕು. ಸುಮ್ನೆ ಅವ್ರಿಗೆ ಕ್ಯೂರಿಯಾಸಿ ಇಲ್ದೆ ನಾವ್ ಹೇಳ್ಕೊಂಡು ಹೋಯ್ತಿರ್ತೀವಿ ಅಂದ್ರೆ ಅವರು ಆ ಹ್ಞೂ ಅಂತ ಕೇಳ್ಬಿಟ್ಟು, ಓ ಸರಿ ಸರ್ ನೋಡೋಣ ಅನ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ನಾವ್ ಫಸ್ಟ್ ಏನ್ ಮಾಡ್ಬೇಕು, ಅವ್ರಿಗೆ ಓ ಈ ತರದೊಂದ್ ಇದ್ಯಾ, ಈ ತರನು ಮಾಡಿ ಹೊರಗಡೆ ಸಂಪಾದನೆ ಮಾಡ್ತಾ ಇದೀರಾ ಅನ್ನೋ ಒಂದು ಕ್ಯೂರಿಯಸ್ ನಾವು ಬಿಲ್ಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ಬೇಕು, ಹೌದು ಸರ್ ಈ ತರ ನೋಡಿ ಟ್ರೇಡಿಂಗ್ ಮಾಡ್ಕೊಂಡು ಎಷ್ಟು ದುಡ್ಡು ಮಾಡ್ತಾರೆ ಅಂದ್ರೆ, ಇಲ್ಲಿ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನ್ ಗೊತ್ತಾ ಸರ್, 1000+ ಕ್ರಿಪ್ಟೋ ಕರೆನ್ಸಿ ಇದೆ ಸರ್, ಬರೀ ಒಂದಂತ ಅಲ್ಲ. ಇದು ಹೆಂಗೆ ಅಂತ ಅಂದ್ರೆ ಸರ್, ಟ್ರೇಡ್ ಅಂದ್ರೆ ಹೆಂಗೆ ಅಂತ ಗೊತ್ತಾ ಸರ್, 1000+ ಕ್ರಿಪ್ಟೋ ಕರೆನ್ಸಿ ಇದೆ. ಅದಕ್ಕೆ ಒಂದು ಎಕ್ಸ್ಚೇಂಜ್ ಅಂತ ಇರ್ತವೆ. ಹೆಂಗೆ ನೋಡಿ, ಇವತ್ತು ನೋಡಿ ಬ್ಯಾಂಕ್ ಇದೆ ಅಲ್ವಾ, ಬ್ಯಾಂಕ್ ಅಲ್ಲಿ ಏನ್ ಮಾಡ್ತೀವಿ ಹೇಳಿ, ಮನಿ ಟ್ರಾನ್ಸಾಕ್ಷನ್ಸ್ ಮಾಡಲ್ವಾ ನಾವು, ಹಾಕೋದು ತೆಗೆದು ಆತರ ಕ್ರಿಪ್ಟೋ ಕರೆನ್ಸಿನೂ ಅಷ್ಟೇ ಸರ್. ಒಂದು ಎಕ್ಸ್ಚೇಂಜ್ ಅಂತ ಇರ್ತದೆ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಗಳು ಇರ್ತವೆ. ಅಲ್ಲೇನ್ ಮಾಡ್ತಾರೆ, ಪಬ್ಲಿಕ್ ಹೋಗ್ತಾರೆ, ಬೈ ಮಾಡೋದು ಸೇಲ್ ಮಾಡೋದ್ರ ಮುಖಾಂತರ ಒಂದು ಪ್ರಾಫಿಟ್ ನ ಇಟ್ಕೊಂಡು ಏನ್ ಮಾಡ್ತಾರೆ, ಟ್ರೇಡ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ ಸರ್. ಆ ತರದೇ ಒಂದು ಕಾಯಿನ್ಗಳು ಇರುತ್ತೆ ಸರ್. ಇವತ್ತು ಈ ರೇಟ್ ಇರುತ್ತೆ ಸರ್. ಬಿಟ್ಕಾಯಿನ್ ಕೇಳಿದ್ರ ಸರ್ ನೀವು? ಅವತ್ತೆಲ್ಲ 100 ರೂಪಾಯಿ ಸಿಕ್ತಿತ್ತು ಸರ್. ಇವತ್ತು ಎಷ್ಟಿದೆ ಗೊತ್ತಾ ಸರ್ ರೇಟು? 88 ಲಕ್ಷ ಐತೆ ಸರ್. ಯಾರು ಇಟ್ಕೊಂಡಿದ್ರು ಇವತ್ತು ಅವನಿಗೆ ಕುಬೇರ ಸರ್. ಸರ್ ಹಿಂಗಿದೆ ಸರ್ ಕ್ರಿಪ್ಟೋ ಕರೆನ್ಸಿ, ಒಳ್ಳೆ ವ್ಯಾಲ್ಯೂ ಸರ್. ನೋಡಿ ಸರ್, ದುಡ್ಡಿನ ವ್ಯವಹಾರ ಆದ್ರೆ ನಾವೇನ್ ಮಾಡ್ಬೋದು, ಬ್ಯಾಂಕ್ ಅಲ್ಲಿ ಅವ್ರ ಬ್ಯಾಂಕ್ ಅವರ್ಸ್ ಅಷ್ಟೇ ನೋಡ್ಕೋಬಹುದು. ಆದ್ರೆ ಇಲ್ಲ ಹಂಗಲ್ಲ ಸರ್, 24/7 ಸರ್. ನಿಮ್ ಹತ್ರ ಕಾಯಿನ್ ಇತ್ತು ಅಂತಂದ್ರೆ, ನಿಮ್ ಹತ್ರ ಒಂದು ಕ್ರಿಪ್ಟೋ ಕರೆನ್ಸಿ ಇತ್ತು ಅಂದ್ರೆ, ಲೈವ್ ಮಾರ್ಕೆಟ್ ಅಲ್ಲಿ ಹೋಗಿ ನಿಮ್ಗೆ ಎನಿ ಟೈಮ್ ದುಡ್ಡಿನ ಅವಶ್ಯಕತೆ ಇತ್ತಾ, ನೀವೇನ್ ಮಾಡ್ಕೋಬಹುದು, ದುಡ್ಡನ್ನ ಕ್ಯಾಶ್ ಮಾಡ್ಕೋಬಹುದು. INR ಆಗಿ ನಿಮ್ ಅಕೌಂಟ್ ಬಂದ್ಬಿಡುತ್ತೆ ಸರ್. ಈ ತರ ನೋಡಿ ಸರ್, ಒಂದು ಎಕ್ಸ್ಚೇಂಜ್ ಓಪನ್ ಮಾಡಿ ತೋರಿಸಿ. ಪ್ರತಿಯೊಬ್ರು ಈ ಬಿಸ್ನೆಸ್ ಬಂದಿದ್ದಾರೆ, ನಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಏನು, ಬೈನಾನ್ಸ್ ಎಕ್ಸ್ಚೇಂಜ್ ನ ನಾವು ಏನ್ ಮಾಡ್ಕೊಂಡಿರ್ಬೇಕು, ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಆ ವ್ಯಕ್ತಿಗಳಿಗೆ ಬೈನಾನ್ಸ್ ಅನ್ನ ಓಪನ್ ಮಾಡಿ ತೋರಿಸ್ಬೇಕು. ನೋಡಿ ಸರ್, ಇಲ್ಲಿ ಮಾರ್ಕೆಟ್ ನ ಟಚ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಸಾವಿರಾರು ಕ್ರಿಪ್ಟೋ ಕರೆನ್ಸಿಗಳು ತೋರಿಸ್ತಾ ಇರುತ್ತೆ, ರೇಟ್ ಎಲ್ಲ ತೋರಿಸ್ತಾ ಇರುತ್ತೆ. ನೋಡಿ ಸರ್, ಒಂದೊಂದು ಕ್ರಿಪ್ಟೋ ಕರೆನ್ಸಿ ಈ ತರ ರೇಟ್ ಎಲ್ಲ ಹಿಂಗಿರುತ್ತೆ. ಮತ್ತೆ ಇನ್ನೊಂದು ತೋರಿಸಿ, ಮತ್ತೆ ಇನ್ನೊಂದು ಪ್ರೆಸ್ ಮಾಡಿ, ಅಲ್ಲಿ ಏನಾಗುತ್ತೆ, ಬೈ ಅಂಡ್ ಸೇಲ್ಸ್ ತೋರಿಸುತ್ತೆ. ಏನಾಗ್ತಾ ಇರುತ್ತೆ, ಅಪ್ಸ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಯಾವುದೇ ಕ್ರಿಪ್ಟೋ ಕರೆನ್ಸಿ ಏನಾಗಲ್ಲ, ಒಂದೇ ಸ್ಟೇಬಲ್ ಇರಲ್ಲ, ಅಲ್ಲಿ ಅಪ್ಸ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ನೋಡಿ ಸರ್ ಇಲ್ಲಿ ಈ ತರ ಅಪ್ಸ್ ಅಂಡ್ ಡೌನ್ ಆಗ್ತಾ ಇರುತ್ತೆ. ಇದನ್ನೇ ಏನ್ ಮಾಡ್ತಾರೆ ಜನಗಳು, ಸಾಕಷ್ಟು ಜನ ಏನ್ ಕ್ಯಾಶ್ ಮಾಡ್ಕೊಂತಾರೆ, ಅಪ್ ಆದಾಗ ಏನ್ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಡೌನ್ ಆದಾಗ ಏನ್ ಮಾಡ್ತಾರೆ, ಬೈ ಮಾಡ್ತಾರೆ. ಈ ತರ ಮಾಡಿ ಏನ್ ಮಾಡ್ತಾ ಇರ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡನ್ನ ಮಾಡ್ತಾ ಇರ್ತಾರೆ ಸರ್. ಸೊ ಈ ತರದೇ ಒಂದು ನಮ್ಗೆ ಇವಾಗ ಒಂದು ಆಫರ್ ಸಿಕ್ಕಿದೆ ಸರ್. ಒಂದು ಇವತ್ ನೋಡಿ, ಈ ಬಿನಾನ್ಸ್ ಎಕ್ಸ್ಚೇಂಜ್ ಅಲ್ಲಿ ಇಲ್ಲಿ ನೋಡ್ತಾ ಇದೀರಲ್ಲ ಸರ್, BNB, ಇದ್ರ ವ್ಯಾಲ್ಯೂ ಎಷ್ಟಿದೆ ಸರ್ ನೋಡಿ,
ಅಲ್ಲಿ ತೋರ್ಸುತ್ತೆ ಸಮಥಿಂಗ್ ಏನು $650 $670 ಅಲ್ಲಿ ಶೋ ಆಗ್ತಾ ಇರುತ್ತೆ. ಸೊ ನೋಡಿ ಸರ್, $650 ಡಾಲರ್ಗೆ ಇವತ್ತು ಎಷ್ಟು ರೇಟ್ ಇದೆ ಗೊತ್ತಾ ಸರ್? $1 ರೇಟ್ ಇವತ್ತು ₹90, 95, ₹97 ತನಕನೂ ಇದೆ ಸರ್. ಬೇಡ ಸರ್, ಒಂದು ಕ್ಯಾಲ್ಕುಲೇಷನ್ ತರಾನೇ ಇಟ್ಕೊಳ್ಳೋಣ, ಒಂದು ₹91 ಅಂತಾನೆ ಇಟ್ಕೊಳ್ಳೋಣ ಸರ್. ಇಲ್ಲಿ ಹಾಕಿ ಸರ್, 645, 650, $670 ಇದೆ ಅಲ್ವಾ ಸರ್, ಇಂಟು 91 ಅಂತ ಹಾಕಿ ಸರ್. ಅಂತ ಹಾಕಿದಾಗ ಎಷ್ಟಾಗುತ್ತೆ ಅಲ್ಲಿ ನಿಮಗ್ ತೋರ್ಸುತ್ತೆ. 55,000, 56, 57, 58. ನೋಡಿ ಸರ್, ಒಂದು BNB ರೇಟ್ ಬಂದು ಇವತ್ತು ಇಷ್ಟಿದೆ ಸರ್. ಇವತ್ತು ನಾನು ನಿಮ್ಗೊಂದು ಕೊಡೋಕ್ ಬಂದಿರೋ ಆಪರ್ಚುನಿಟಿ ಏನ್ ಗೊತ್ತಾ ಸರ್? ಇದೇ BNB ಸರ್. ಈ BNB ರೇಟ್ ಒಂದು ಬಂದು 55,000 ಐತೆ. ಈ 55,000 ಕೊಟ್ಕೊಂಡು ನಾವೇನ್ ಬಿಸ್ನೆಸ್ ಮಾಡಂಗಿಲ್ಲ ಸರ್. ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದಕ್ಕೆ ಓನರೇ ಇಲ್ಲ ಸರ್, ನಾವೇ ಓನರು. ನಾವಿಲ್ಲಿ ಹೋಗ್ಬಿಟ್ಟು ಒಂದಿಷ್ಟಂತ BNB ಬೈ ಮಾಡ್ಕಂತೀವಿ. ಇವತ್ತು ಚಿನ್ನ 1,000 ಕೆಜಿ ಚಿನ್ನ ನಾವು ಗಳಿಸ್ಬೋದು ಅಂದ್ರೆ, ಒಂದ್ ಗುಲ್ಗಂಜಿ ಎಷ್ಟು ಚಿನ್ನ ನೀವು ತಗೊಂಡು ಸ್ಟಾರ್ಟ್ ಮಾಡ್ಕೊಂಡು ಅದರಿಂದ ನೀವು ದುಡ್ಡು ಮಾಡ್ತಾ 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 ಬಿಸ್ನೆಸ್ ಮಾಡ್ತಾ ಮಾಡ್ತಾ 1,000 ಕೆಜಿ ಚಿನ್ನ ತಗೊಬೋದಲ್ಲ ಸರ್. ಆ ತರನೇ ಸರ್ ಇದನ್ನು ಅಷ್ಟೇ. ಇಲ್ಲಿ BNB ಇರೋದಿಷ್ಟು 55,000, 56,000 ಐತೆ. ನಾವ್ ಅಷ್ಟೊಂದ್ ತಗೊಳಂಗಿಲ್ಲ. ಒಂದ್ ₹300 BNB ತಗೊಂಡ್ರೆ ಸಾಕು ಸರ್, ಅದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಬಿಡ್ಬೋದು. ಸ್ಟಾರ್ಟ್ ಮಾಡ್ಕೊಂಡು ನಾವ್ ಈ ಸಿಸ್ಟಮ್ ನ ಅರ್ಥ ಮಾಡ್ಕೊಂಡೋದ್ರೆ, ಇಲ್ಲೊಂದ್ 15 ಲೆವೆಲ್ ಕೊಟ್ಟಿದ್ದಾರೆ ಸರ್. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದ್ರೆ ನೀವ್ ಕಣ್ ಮುಚ್ಕೊಂಡು ಇಲ್ಲಿ 1,000 ಕೋಟಿ ಐತೆ ಸರ್, ನಮ್ಗ್ 1,000 ಕೋಟಿ ಬೇಡ ಸರ್, 1 ಕೋಟಿ ಮಾಡ್ಕೊಳ್ಳೋಣ ಬನ್ನಿ ಸರ್, ಲೈಫ್ ಸೆಟ್ಲ್ ಆಗ್ಬಿಡ್ತದೆ. ಈ ತರ ನಾವೇನ್ ಮಾಡ್ಬೇಕು, ಇನ್ವೈಟ್ ಮಾಡೋದನ್ನ ಕಲಿಬೇಕಾಗತ್ತೆ ಫ್ರೆಂಡ್ಸ್. ಅವಾಗ ಅವ್ರಿಗೇನಾಗುತ್ತೆ, ನೀವ್ ಹೇಳುವಂತ ಒಂದೊಂದು ವಿಷಯ ಕ್ಯೂರಿಯಸ್ ಅಂತ ಅನ್ಸುತ್ತದೆ. ನೀವ್ ಅಲ್ಲಿ ಓಪನ್ ಮಾಡ್ಕೊಂಡು ತೋರಿಸಿದಾಗ ಅವ್ರಿಗೊಂದು ನಾಲೆಡ್ಜ್ ಬರುತ್ತೆ. ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನಾಲೆಡ್ಜ್ ಬರುತ್ತೆ. ಓ, ಇವ್ರು ಏನೋ ಬರ್ತಾರೋ ಏನೋ BNB ಅಂತಾರೆ. ಆ BNB ಅಂತಾನು ಪಾಪ ಅವ್ರು ಕೆಲವ್ರಿಗೆ ಹೇಳಕ್ ಬರಲ್ಲ, ಹೋಗ್ಬಿಡ್ತಾರೆ ಪಾಪ. ಎಷ್ಟೋ ಜನ ನೋಡಿದೀನಿ ನಾನು. ಬಿಟ್ಕಾಯಿನ್ ಮೇಡಮ್, ಅದೇ ಒಂದ್ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ, ಆ ತರದೇ ಒಂದು ಆಪರ್ಚುನಿಟಿ ಇದೆ, ಬನ್ನಿ ಮೇಡಮ್ ತುಂಬಾ ಚೆನ್ನಾಗದೆ, ಈ ತರ ಹೇಳ್ತಾರೆ. ಅವಾಗ ಏನಾಗುತ್ತೆ, ಅವ್ರಿಗೆ ಆ ನಾಲೆಡ್ಜ್ ಸಿಕ್ಕಲ್ಲ. ಹಾಗಾಗಿ ಪ್ರತಿಯೊಬ್ಬರು ನಾವ್ ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ಮುಂದೆ ನಾವ್ ಹೆಂಗಿದ್ರು ಬಿಸ್ನೆಸ್ ಅಂತ ಬಂದಿದೀವಿ, ನಾಳೆ ನಮ್ಗೆ ವಿತ್ಡ್ರಾ ಮಾಡ್ಬೇಕು, ಬೈ ಮಾಡ್ಬೇಕು, ಪ್ರತಿಯೊಂದಕ್ಕೆ ಏನ್ ಬೇಕಾಗತ್ತೆ, ಬಿನಾನ್ಸ್ ಎಕ್ಸ್ಚೇಂಜ್ ಅನ್ನೋದು ಬೇಕಾಗುತ್ತೆ. ಹಾಗಾಗಿ ಮೊದ್ಲೇ ನಾವೇನ್ ಮಾಡ್ಬೇಕು, ಬೈನಾನ್ಸ್ ಎಕ್ಸ್ಚೇಂಜ್ ನ ಡೌನ್ಲೋಡ್ ಮಾಡ್ಕೊಂಡು ನಾವ್ ಈ ರೀತಿ ಒಂದು ಬೇಸಿಕ್ ಆಗಿ ಅವ್ರಿಗೆ ಒಂದು ಕ್ರಿಪ್ಟೋ ಕರೆನ್ಸಿನ ನಾವೇನ್ ಮಾಡ್ಬೇಕು, ಇಂಟ್ರೊಡ್ಯೂಸ್ ಮಾಡ್ಬೇಕು. ಈ ತರ ನಮ್ಗೆ ಸಾವಿರಾರು ಕ್ರಿಪ್ಟೋ ಕರೆನ್ಸಿ ಇದೆ, ಇದ್ರಲ್ಲಿ ನಾವು ಇದು BNB ಅಂತ ಮಾಡ್ತಾ ಇದೀವಿ ಸರ್. ಇದು ನಿಮ್ಗೆ ಗೊತ್ತಾ? ನಿಮ್ಗೆ ವರ್ಲ್ಡ್ ವೈಡ್ ಅಲ್ಲಿ 3ನೇ ಸ್ಥಾನದಲ್ಲಿ ಐತೆ ಸರ್ ಇದು. ಅಷ್ಟೇ ಅಲ್ಲ ಸರ್, ಈ BNB ನ ಹೆಂಗಾರ ಮಾಡಿ ಸಂಪಾದನೆ ಮಾಡ್ಬೇಕು ಅಂತ 100 ಕಂಟ್ರಿಲಿ ಒದ್ದಾಡ್ತಾವ್ರೆ ಸರ್. ನಮ್ ನಾರ್ತ್ ಸೈಡ್ ಅವ್ರು ಎಂತ ದುಡ್ಡು ಮಾಡೋರು ಗೊತ್ತಾ ಸರ್? ಬಂದು 6 ತಿಂಗಳಿಗೆ 6 ಕೋಟಿ ಮಾಡಿದಾರೆ ಸರ್. ಸುಮ್ನೆನಾ ಸರ್? ನೀವೇ ಯೋಚನೆ ಮಾಡಿ ಸರ್. ನಾವಿವತ್ತು ತಿಂಗಳೆಲ್ಲಾ ದುಡಿದ್ರು ಸಹಿತ 50,000 ಲಕ್ಷ ರೂಪಾಯಿ ತಗೊಂಡ್ರು, 10ರಿಂದ 12 ಲಕ್ಷ ರೂಪಾಯಿ ದುಡ್ಡು ನೋಡ್ಬೋದು. ಎಂತ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ರು. ಅಂತದಲ್ಲಿ ಸರ್ ಈ ಅಪ್ಪ ನೋಡಿ ಹೋಗ್ಬಿಟ್ಟು ಕಲ್ತ್ಕೊಬಿಟ್ಟು 6 ತಿಂಗಳಿಗೆ 6 ಕೋಟಿ ಮಾಡೋನೆ ಸರ್. ನೀವೇ ಯೋಚನೆ ಮಾಡಿ. ನಮ್ಗೆ ಅಷ್ಟ್ ಬೇಡ ಸರ್, ಅಟ್ಲೀಸ್ಟ್ 6 ತಿಂಗಳಿಗೆ ಒಂದು 50 ಲಕ್ಷ ಬಂದ್ರು ಎಷ್ಟು ವಾಸಿ ಅಲ್ವಾ ಸರ್? ಸರ್ ಬನ್ನಿ ಸರ್, ಯಾಕೆ ಮಾಡ್ಬಾರ್ದು ನಾವು? ತುಂಬಾ ಚಿಕ್ಕದೆ ಸರ್ ಅಮೌಂಟ್. ಇದು ಹಾಕೊಂಡು ಜಸ್ಟ್ ಇಬ್ರಿಗೆ ನೀವ್ ಹೇಳಿ ಸರ್, ನಾನ್ ಬಂದ್ ಪ್ರೆಸೆಂಟೇಶನ್ ಕೊಡ್ತೀನಿ, ಸ್ಟಾರ್ಟ್ ಮಾಡಿ ಸರ್ ಅಂತ ನಾವು ಈ ರೀತಿ ನಾವು ಇಂಟನ್ನ ಕೊಟ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಸ್ಟಾರ್ಟ್ ಅನ್ನ ಮಾಡ್ಬೇಕಾಗತ್ತೆ. ಡೈರೆಕ್ಟ್ ಗೆ ಹೋಗ್ಬಿಟ್ಟು ಗನ್ ಇಟ್ಕೊಂಡು ಗಡ್ 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 ಅಂತ ಅನ್ನೋ ತರ PDF ಓಪನ್ ಮಾಡ್ಕೊಂಡು ಇದಿಂಗೆ ಪಾಪ ದೇವರಾಣೆ ಅವ್ರಿಗೆ ಏನೂ ಅರ್ಥ ಆಗಲ್ಲ ಫ್ರೆಂಡ್ಸ್. ಯಾಕೆ ಅಂದ್ರೆ ಅವ್ರಿಗೆ ನೆಟ್ವರ್ಕ್ ನಾಲೆಡ್ಜ್ ಇದ್ದಂತ ನಮ್ಮಂತವ್ರಿಗೆ ಬಂದ್ ನೀವ್ ಎಕ್ಸ್ಪ್ಲೈನ್ ಮಾಡಿದ್ರೆ, ನೀವ್ ಏನ್ ಎಕ್ಸ್ಪ್ಲೈನ್ ಮಾಡ್ತೀರಾ ಅದನ್ನ ನಾವು ಖಂಡಿತ ಕ್ಯಾಚ್ ಮಾಡ್ಕೊಂತೀವಿ. ಅದ್ರ ಬಗ್ಗೆ ಗಾಳಿ ಗಂಧನೆ ಗೊತ್ತಿಲ್ದೇ ಇರೋರ್ಗೆ ಹೋಗ್ಬಿಟ್ಟು ನೀವು PDF ತಗೊಂಡು ಇದು ಡೂಪ್ಲಿಕೇಶನ್ ಮಾಡಿ, ಇದಿಷ್ಟು ಮಾಡೋದು, ಇಷ್ಟು ಬರುತ್ತೆ, ಇಷ್ಟು ಮಾಡಿದ್ರೆ ಆತರ ನೀವ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ಡೈರೆಕ್ಟ್ ಆಗಿ ಅವ್ರಿಗೆ ಏನೇನೂ ಅರ್ಥ ಆಗೋದಿಲ್ಲ. ಸೊ ಕೇಳಗಂಟ ಕೇಳಿಸ್ಕೊಂಡ್ಬಿಟ್ಟು ಆಮೇಲೆ ಸರಿಯಪ್ಪ ಆಯ್ತು ನೋಡಿ ನಾನು ಹೇಳ್ತೀನಿ ಅನ್ಬಿಟ್ಟು ಕಳ್ಸ್ಬಿಡ್ತಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹಿತ ಅವ್ರಿಗೆ ಒಂದು ಕ್ಯೂರಿಯಸ್ ನ ನೀವು ಬಿಲ್ಡ್ ಮಾಡಿ ಅವ್ರಿಗೆ ಬಿಸ್ನೆಸ್ ಒಳಗಡೆ ತಗೊಂಬಂದು ಆಮೇಲೆ ಹಂತಂತವಾಗಿ ನೀವೇನ್ ಮಾಡ್ಬೇಕಾಗತ್ತೆ, ಕಲ್ಸ್ಕೊಡ್ಬೇಕಾಗತ್ತೆ. ಈ ರೀತಿ ನೀವು ಕಲ್ಸೋದ್ರ ಮುಖಾಂತರ ನಿಮ್ಮ ಬಿಸ್ನೆಸ್ ನ ಡೆವಲಪ್ ಮಾಡ್ಕೋಬೇಕಾಗತ್ತೆ. ಇನ್ನು ಒಂದು ಫ್ರೆಂಡ್ಸ್, ಇಲ್ಲಿ ಇನ್ನೊಂದು, ಈ ಒಂದು ಬಿಸ್ನೆಸ್ ಅಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ, ಸಾಕಷ್ಟು ಒಂದು ಕೆಲವೊಂದು ಮಿಸ್ಟೇಕ್ ಗಳನ್ನ ಮಾಡ್ತೀರಾ. ಏನಪ್ಪಾ ಅಂತ ಅಂದ್ರೆ, ನಾವ್ ಮಾಡ್ತಿರುವಂತ ಈ ಬಿಸ್ನೆಸ್ ಅಲ್ಲಿ ಯಾಕೆ ಈ ಡೈರೆಕ್ಟ್ ಆಗಿ ಈ ಸಬ್ಜೆಕ್ಟ್ ಹೋಗ್ತಾ ಇದೀನಿ ಅಲ್ಲಿಂದ ಇಲ್ಲಿಗೆ ಅಂದ್ರೆ, ವಿಷಯ ಒಂದೊಂದ್ಸಲ ಮರ್ತೋಗ್ಬಿಡುತ್ತೆ. ಅದಕ್ಕೆ ನಿಮ್ಗೆ ಹೇಳ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇರೋಂಥದ್ದು. ನಾವ್ ಮಾಡ್ತಾ ಇರೋ ಬಿಸ್ನೆಸ್ ಯಾವ್ದು, BNB ನಲ್ಲೇ 3 ನೆಟ್ವರ್ಕ್ ಇರುತ್ತೆ. BSCS ಅಂತ ಅನ್ಬಿಟ್ಟು, ಇನ್ನೊಂದು BP20 ಅಂತ ಅನ್ಬಿಟ್ಟು, ಮತ್ತೊಂದು OPBNB ಅಂತ ಅನ್ಬಿಟ್ಟು. ನಮ್ಗೆ ಒಂದು ಟ್ರಾನ್ಸಾಕ್ಷನ್ ಫೀಸು ಕಮ್ಮಿ ಆಗ್ಬೇಕು ಅನ್ನೋ ಒಂದು ಕಾರಣದಿಂದ ಏನ್ ಮಾಡಿದೀವಿ, OPBNB ನ ನೆಟ್ವರ್ಕ್ ನ ಚೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಇಲ್ಲಿ ಸಮ್ ಟೈಮ್ಸ್ ಮಿಸ್ಟೇಕ್ ಮಾಡ್ಬಿಡ್ತಾರೆ. ಏನಪ್ಪಾ ಅಂತಂದ್ರೆ, ನನ್ನ ಹತ್ರ ಸೇಫಾಲ್ ಅಲ್ಲಿ OPBNB ಇರುತ್ತೆ. ಆ OPBNB ನ ಡೈರೆಕ್ಟ್ ಆಗಿ ನಾವೇನ್ ಮಾಡಕ್ಕಾಗಲ್ಲ, ಸೇಲ್ ಮಾಡಕ್ ಆಗೋದಿಲ್ಲ. ಯಾಕೆ ಅಂತ ಅಂದ್ರೆ,
ಕೇವಲ ಬಿನಾನ್ಸ್ ಅಲ್ಲಿ ಮಾತ್ರ ನಮ್ಗೆ ಒ ಪಿ ಬಿ ಎನ್ ಬಿ ಅವೈಲಬಲ್ ಇರೋದು. ಬಿನಾನ್ಸ್ ಓನ್ ನೆಟ್ವರ್ಕ್ ಆಗಿದೆ ಇದು ಒ ಪಿ ಬಿ ಎನ್ ಬಿ. ಆದ್ರೆ ಬೇರೆ ಎಕ್ಸ್ಚೇಂಜ್ ಗಳಲ್ಲಿ ನಮ್ಗೆ ಎಲ್ರಿಗೂ ಸಿಕ್ಕದ್ ಯಾವ್ದು BEP20 BNB ಸ್ಮಾರ್ಟ್ ಚೈನ್ ಅಂತ ಹೇಳ್ತೀವಿ. ಸೊ BEP20 ನಮ್ಗೆ ಬೇರೆ ಎಕ್ಸ್ಚೇಂಜ್ ಅಲ್ಲಿ ಎಲ್ಲಾ ಕಡೆ ಸಿಕ್ಕದ್ ಯಾವ್ದು BEP20. ನಾವು ಪ್ರತಿಯೊಬ್ಬರು ಸಹಿತ ನಮ್ಮ ಸೇಫ್ಪಾಲ್ ಅಲ್ಲಿ ಬಂದಿರುವಂತಹ ಒ ಪಿ ಬಿ ಎನ್ ಬಿ ನ ಬಿನಾನ್ಸ್ಗೆ ಹಾಕೊಂಡು, ಬಿನಾನ್ಸ್ಗೆ ಯಾವ ತರ ಹಾಕೊಳ್ಳೋದು, ನೀವು ಬೈನಾನ್ಸ್ಗೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ, ಅಲ್ಲಿ ಡೆಪಾಸಿಟ್ ಹೋಗ್ತೀರಾ. ಆ ಡೆಪಾಸಿಟ್ ಅಲ್ಲಿ ಅಡ್ರೆಸ್ ಕೇಳುತ್ತೆ. ಅಲ್ಲಿ ಅಡ್ರೆಸ್ ಹಾಕ್ತೀರಾ. ಅಡ್ರೆಸ್ ಹಾಕ್ಬಿಟ್ಟು ಅಲ್ಲಿ ನೆಟ್ವರ್ಕ್ ನ ಚೂಸ್ ಮಾಡಕ್ ಕೇಳ್ತಾರೆ. ಆ ನೆಟ್ವರ್ಕ್ ಚೂಸ್ ಮಾಡೋ ಟೈಮ್ ಅಲ್ಲಿ ವೆರಿ 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 ಇಂಪಾರ್ಟೆಂಟ್ ಒ ಪಿ ಬಿ ಎನ್ ಬಿ ಅಂತ ಸೆಲೆಕ್ಟ್ ಮಾಡ್ಬೇಕು. ಯಾವ ಸಂದರ್ಭದಲ್ಲಿ? ನಿಮ್ಮ ಸೇಫ್ಪಾಲ್ ವಾಲೆಟ್ ಅಲ್ಲಿ ಇರುವಂತಹ ಒ ಪಿ ಬಿ ಎನ್ ಬಿ ನ ನೀವೇನ್ ಮಾಡ್ಬೇಕು, ಬಿನಾನ್ಸ್ ಗೆ ಹಾಕೊಳ್ಳುವಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ಒ ಪಿ ಬಿ ಎನ್ ಬಿ ಅನ್ನುವಂತ ನೆಟ್ವರ್ಕ್ ಅನ್ನೇ ಚೂಸ್ ಮಾಡ್ಬೇಕು. ಸಮ್ ಟೈಮ್ಸ್ ಏನ್ ಮಾಡ್ಬಿಡ್ತಾರೆ, ಯಾವ್ದೋ ಗ್ಯಾನ್ದಲ್ಲಿ BEP20 BNB ಸ್ಮಾರ್ಟ್ ಚೈನ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಒ ಪಿ ಬಿ ಎನ್ ಬಿ ನ ಕಳಿಸ್ಬಿಡ್ತೀರಾ. ಅದು ಹೋಗುತ್ತಾ? ಹೋಗಲ್ಲ ಫ್ರೆಂಡ್ಸ್, ಕಳ್ಕೊಂಡ್ಬಿಡ್ತೀರಾ. ಸೊ ನೀವ್ ಅನ್ಕೊಂತೀರಾ, ಅಯ್ಯೋ ನಾನೇನಪ್ಪ ಕಳಿಸಿದೀನಿ, ನೋಡಿದ್ರೆ ಕಾಯಿನೆ ಬಂದಿಲ್ಲ ನನ್ಗೆ ಅಂತ ಅನ್ಕೊಂತೀರಾ. ಇಲ್ಲಿ ನಾವೇನ್ ಮಿಸ್ಟೇಕ್ ಮಾಡಿರ್ತೀವಿ, ನೆಟ್ವರ್ಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ರಾಂಗ್ ಮಾಡಿರ್ತೀವಿ. ಸೊ ದಯವಿಟ್ಟು ಈ ರಾಂಗ್ ನ ಯಾರು ಮಾಡ್ಬೇಡಿ. ಯಾವಾಗ್ಲೂ ಸೇಫ್ಪಾಲ್ ವಾಲೆಟ್ ಇಂದ ನೀವು ಬಿನಾನ್ಸ್ ಗೆ ಹಾಕೋಬೇಕು ಅನ್ನೋಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಬಿನಾನ್ಸ್ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಯಾಕೆಂದ್ರೆ ನಮ್ಗೆ ಒ ಪಿ ಬಿ ಎನ್ ಬಿ ಅವೈಲಬಲ್ ಇರೋದಿಲ್ಲಿ ಕೇವಲ ಬೈನಾನ್ಸ್ ಅಲ್ಲಿ ಮಾತ್ರನೇ. ಬೇರೆ ಯಾವ ಎಕ್ಸ್ಚೇಂಜ್ ಅಲ್ಲೂ ನಮ್ಗೆ ಒ ಪಿ ಬಿ ಎನ್ ಬಿ ಅವೈಲಬಲ್ ಇಲ್ಲ. ಅಲ್ಲಿ BEP20 ಇರೋದು. ಹಾಗಾಗಿ ಪ್ರತಿಯೊಬ್ರು ಸಹಿತ ಬೈನಾನ್ಸ್ ಎಕ್ಸ್ಚೇಂಜ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೇಫ್ಪಾಲ್ ಇಂದ ನೀವು ಬೈನಾನ್ಸ್ ಗೆ ಕಳಿಸ್ಕೊಳ್ಳುವಂತ ಟೈಮ್ ಅಲ್ಲಿ ನೀವು ಡೆಪಾಸಿಟ್ ಅಡ್ರೆಸ್ ಹಾಕದ್ಮೇಲೆ ಸೆಲೆಕ್ಟ್ ನೆಟ್ವರ್ಕ್ ಅಲ್ಲಿ ನೀವು ಮಸ್ಟ್ ಅಂಡ್ ಶುಡ್ ಏನ್ ಮಾಡಿರ್ಬೇಕು, ಒ ಪಿ ಬಿ ಎನ್ ಬಿ ನೆಟ್ವರ್ಕ್ ಅನ್ನೇ ನೀವು ಚೂಸ್ ಮಾಡ್ಕೋಬೇಕು. ಒ ಪಿ ಬಿ ಎನ್ ಬಿ ನೆಟ್ವರ್ಕ್ ನ ಚೂಸ್ ಮಾಡ್ಕೊಂಡು ಸೇಫ್ಪಾಲ್ ವಾಲೆಟ್ ಇಂದ ನೀವೇನ್ ಮಾಡ್ಕೋಬೇಕಾಗುತ್ತೆ, ಸೆಂಡ್ ಮಾಡ್ಕೋಬೇಕಾಗುತ್ತೆ. ಇದು ಫಸ್ಟ್ ಪಾಯಿಂಟ್. ಈಗ ನಾವು ಅದನ್ನ ಸೇಲ್ ಮಾಡ್ಬೇಕು, ಬೇರೆ ಒಂದು ಎಕ್ಸ್ಚೇಂಜ್ ಹೋಗಿ ನಾನು ಸೇಲ್ ಮಾಡ್ಬೇಕು ಅಂತ ಅಂದ್ರೆ ಈಗೇನ್ ಮಾಡ್ಬೇಕಾಗುತ್ತೆ, ಬೇರೆ ಒಂದು ಎಕ್ಸ್ಚೇಂಜ್ ನ ನೀವೇನ್ ಮಾಡ್ತೀರಾ, ಈಗ ಫಾರ್ ಎಕ್ಸಾಂಪಲ್ CoinDCX ಇರ್ಬೋದು. ಎಲ್ಲರೂ ಆಲ್ಮೋಸ್ಟ್ ಒಂದು CoinDCX ನಿಜಕ್ಕೂ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಿಮ್ಗೆ ಅಲ್ಲಿ $2 ಇದ್ರೂ ಸಹಿತ ನೀವು ಸೇಲ್ ಮಾಡ್ಕೋಬಹುದು. ಬಟ್ ಬೇರೆ ಎಕ್ಸ್ಚೇಂಜ್ ಗಳಲ್ಲೆಲ್ಲ ಹೇಗಿದೆ ಅಂದ್ರೆ ಎಬವ್ ₹500 ಇರ್ಬೇಕು. ಹಾಗಾಗಿ ನಮ್ಗೆ CoinDCX ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಯಾಕೆಂತಂದ್ರೆ ಇವತ್ತು ಯಾರ್ದೋ ಒಬ್ರು ಒಂದು ಐಡಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಅವ್ರಿಗೆ ಇನ್ಸ್ಟಂಟ್ ಆಗಿ ನಾನು ಬ್ಯಾಂಕಿಗೆ ಹೆಂಗೆ ವಿತ್ಡ್ರಾವಲ್ ತಗೋಬೇಕು ಅಂತ ಅನ್ಬಿಟ್ಟು ತಗೋಬಹುದು ಅಂತ ಕಣ್ಮುಂದೆನೆ ಅವ್ರಿಗೆ ತೋರಿಸ್ಬೇಕು ಅಂತ ಅಂದ್ರೆ ಒಂದು CoinDCX ಇದ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಲ್ಲಿ ಜಸ್ಟ್ ನಿಮ್ಗೆ ಬಂದಂತ ಇನ್ಕಮ್ ಒಂದು ₹110 ₹120 ಇದ್ರೂ ಸಹಿತ ಏನ್ ಮಾಡ್ಬೋದು, ಅಲ್ಲಿ ವಿತ್ಡ್ರಾ ನಾವು ಮಾಡಿ ತೋರಿಸ್ಬಿಡ್ಬೋದು. ಹಾಗಾಗಿ ನೀವೇನ್ ಮಾಡ್ತೀರಾ, ನೆಕ್ಸ್ಟ್ ಇನ್ನೊಂದು ಎಕ್ಸ್ಚೇಂಜ್ ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ ನಿಮ್ ಚಾಯ್ಸ್, ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ CoinDCX ಬಗ್ಗೆ ನಾನು ಹೇಳಿದ್ದು ಅಲ್ಲೊಂದು ₹110 ₹120 ಇದ್ರೂ ನೀವೇನ್ ಮಾಡ್ಬೋದು, ವಿತ್ಡ್ರಾ ತಗೋಬಹುದು. ಹಾಗಾಗಿ ನಾನ್ ಸಜೆಸ್ಟ್ ಮಾಡಿದ್ದು. ಅಲ್ಲೇನ್ ಮಾಡ್ತೀರಾ, BNB ಡೆಪಾಸಿಟ್ ಅಡ್ರೆಸ್ ತಗೋತೀರಾ. ಯಾವ್ದ್ರದ್ದು BNB ಡೆಪಾಸಿಟ್ ಅಡ್ರೆಸ್ ತಗೊಂತೀರಾ, BNB BEP20 ತಗೊಂತೀರಾ. ಸೇಫ್ಪಾಲ್ ಇಂದ ಬಿನಾನ್ಸ್ ಹಾಕ್ಬೇಕಾರೆ ಒ ಪಿ ಬಿ ಎನ್ ಬಿ ನೆಟ್ವರ್ಕ್ ಚೂಸ್ ಮಾಡಿ ಬಿನಾನ್ಸ್ಗೆ ಹಾಕೊಂಡಿರ್ತೀರಾ. ಒ ಪಿ ಬಿ ಎನ್ ಬಿ ನೆಟ್ವರ್ಕ್ ಮುಖಾಂತರ ಹಾಕೊಂಡಿರ್ತೀರಾ. ಈಗ ನಾನು ಆ ಒ ಪಿ ಬಿ ಎನ್ ಬಿ ನ ಏನ್ ಮಾಡ್ಬೇಕು, ಬೇರೆ ಎಕ್ಸ್ಚೇಂಜ್ಗೆ ನಾನು ಸೇಲ್ ಮಾಡಕ್ ಹಾಕೊಂತ ಇದ್ದೀನಿ. ಯಾವ್ದಕ್ಕೆ, ನಮ್ಮ ನ್ಯಾಷನಲ್ ಅಂದ್ರೆ INR ಬರುವಂತಹ ಇದಕ್ಕೆ ಹಾಕೊಂತ ಇದ್ದೀನಿ ಅಂತ ಇಟ್ಕೊಳ್ಳಿ. ಅವಾಗ ಏನ್ ಮಾಡ್ತೀನಿ, ಅಲ್ಲಿ ಡೆಪಾಸಿಟ್ ಅಡ್ರೆಸ್ ನ ತಗೋತೀನಿ. ಡೆಪಾಸಿಟ್ ಅಡ್ರೆಸ್ ತಗೋಬೇಕಾರೆ ನಾನು ಯಾವ ನೆಟ್ವರ್ಕ್ ಚೂಸ್ ಮಾಡ್ತೀನಿ, ಅಲ್ಲಿ BEP20 ನೆಟ್ವರ್ಕ್ ಅನ್ನ ಚೂಸ್ ಮಾಡ್ಕೊಂತೀನಿ. ಅದನ್ನ ಚೂಸ್ ಮಾಡ್ಕೊಂಡು ಅಲ್ಲಿ ಒಂದು ಡೆಪಾಸಿಟ್ ಅಡ್ರೆಸ್ ನ ತಗೊಂಡು ನಾನು ಬಿನಾನ್ಸ್ ಬರ್ತೀನಿ. ಬಿನಾನ್ಸ್ ಹೋಗ್ಬಿಟ್ಟು BNB ಏನು ಒ ಪಿ ಬಿ ಎನ್ ಬಿ ಇರುತ್ತೆ ಅದ್ರ ಮೇಲೆ ಟಚ್ ಮಾಡ್ತೀನಿ. ಅಲ್ಲಿ ವಿತ್ಡ್ರಾ ಅಂತ ಆಪ್ಷನ್ ಇರುತ್ತೆ, ಡೆಪಾಸಿಟ್, ವಿತ್ಡ್ರಾ, ಟ್ರಾನ್ಸ್ಫರ್ ಅಂತ ಇರುತ್ತೆ. ಅಲ್ಲಿ ವಿತ್ಡ್ರಾ ಮೇಲೆ ನೀವು ಟಚ್ ಮಾಡಾದ್ಮೇಲೆ ಅಲ್ಲಿ ಏನ್ ಮಾಡ್ತೀರಾ, ನೀವು ಡೆಪಾಸಿಟ್ ಅಡ್ರೆಸ್ ಹಾಕ್ತೀರಿ. ಯಾವ ಎಕ್ಸ್ಚೇಂಜ್ಗೆ ನೀವು ಕಳ್ಸ್ಕೊಬೇಕು ಆ ಡೆಪಾಸಿಟ್ ಅಡ್ರೆಸ್ ಹಾಕ್ಬಿಟ್ಟು ನೆಕ್ಸ್ಟ್ ಬಂದು ಸೆಲೆಕ್ಟ್ ನೆಟ್ವರ್ಕ್ ಅಂತ ಇರುತ್ತೆ. ಆಗ ನೀವು ನೆಟ್ವರ್ಕ್ ಯಾವ್ದನ್ನ ಮಾಡ್ಬೇಕು, ಈಗ ಬಿನಾನ್ಸ್ ಅಲ್ಲಿ ಇರುವಂತ ಒ ಪಿ ಬಿ ಎನ್ ಬಿ ನ ನಾವು ಬೇರೆ ಎಕ್ಸ್ಚೇಂಜ್ಗೆ ನಾನು ಸೆಂಡ್ ಮಾಡ್ತೀನಿ ಅಂದ್ರೆ ನಾವು ನೆಟ್ವರ್ಕ್ ಬಂದು BEP20 ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಹೋಗ್ಬಿಟ್ಟು ನೀವೇನಾದ್ರು ಎಡವಟ್ ಮಾಡ್ಕೊಂಡು ಒ ಪಿ ಬಿ ಎನ್ ಬಿ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಿ ಅಂತ ಇಟ್ಕೊಳ್ಳಿ, ನೀವು ಹಾಕಿರೋ ಕಾಯಿನ್ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಯಾಕೆ ಹೇಳಿ, ಬೇರೆ ಎಕ್ಸ್ಚೇಂಜ್ ಅಲ್ಲಿ ಒ ಪಿ ಬಿ ಎನ್ ಬಿ ಇಲ್ಲ, BEP20 ಒಂದೇ ಇರೋಂಥದ್ದು. ಸೊ ಹಾಗಾಗಿ ನೀವು
ಸೆಲೆಕ್ಟ್ ಮಾಡ್ಕೊಳ್ಳೋ ಟೈಮಲ್ಲಿ ಏನ್ ಮಾಡ್ಬೇಕು, BEP20 ಅಂತ ಮಾಡ್ಕೊಬೇಕು. ಮೇಡಮ್ ನಮ್ಮ ಹತ್ರ OPBNB ಇದೆ, ನಾನು ಹೆಂಗೆ BEP20? ನಾವಿರೋದು ಇವಾಗ ಯಾವ ಎಕ್ಸ್ಚೇಂಜ್ ಅಲ್ಲಿ ಇದೀವಿ? ಬಿನಾನ್ಸ್ ಎಕ್ಸ್ಚೇಂಜ್ ಅಲ್ಲಿ ಇಟ್ಕೊಂಡಿದೀವಿ ಅಲ್ವಾ? ನಮ್ BNB ನ ಎಲ್ಲಿ ಇಟ್ಕೊಂಡಿದೀವಿ? OPBNB ನ ಬಿನಾನ್ಸ್ ಎಕ್ಸ್ಚೇಂಜ್ ಅಲ್ಲಿ ಇದೀವಿ. ನಾವು ಬಿನಾನ್ಸ್ ಅಲ್ಲಿ ಎಷ್ಟು ಆಪ್ಷನ್ ಇರುತ್ತೆ? 3 ಆಪ್ಷನ್ ಇರುತ್ತೆ. ಯಾವ ನೆಟ್ವರ್ಕ್ ಬೇಕಾದ್ರೂ ನಾವು ಚೂಸ್ ಮಾಡ್ಬೋದು ಅಲ್ವಾ? ಸೊ ಈಗ ನಾನು ಬೇರೆ ಎಕ್ಸ್ಚೇಂಜ್ ಕಳಿಸ್ತಿದ್ದೀನಿ, ಬೇರೆ ಎಕ್ಸ್ಚೇಂಜ್ ಅಲ್ಲಿ ನನ್ಗೆ ಅವೈಲಬಿಲಿಟಿ ಇರೋ ನೆಟ್ವರ್ಕ್ ಯಾವ್ದು? ಕೇವಲ BEP20. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ಸೆಲೆಕ್ಟ್ ನೆಟ್ವರ್ಕ್ ಅಲ್ಲಿ ಬಂದು BEP20 ನ ನಾನು ಸೆಲೆಕ್ಟ್ ಮಾಡ್ಕೊಂಡು ನಂತರ ಏನ್ ಮಾಡ್ತೀವಿ, ಅಲ್ಲಿ ಎಷ್ಟು ಕಾಯಿನ್ ನಾವು ಸೆಂಡ್ ಮಾಡ್ಕೋಬೇಕು, ಸೆಂಡ್ ಮಾಡ್ಕೊಂಡು ನಾವು ಸೆಂಡ್, ಆಮೇಲೆ ಇಮೇಲ್ಗೆ ಒಂದು OTP ಬರುತ್ತೆ, ಹಾಕ್ಬಿಟ್ಟು ಸೆಂಡ್ ಅಂತ ಕೊಟ್ಮೇಲೆ ವಿತ್ಡ್ರಾ ಕೊಟ್ಟಿದ ತಕ್ಷಣ ನಿಮ್ಗೆ ಕಾಯಿನ್ DCX ಯಾವ ಒಂದು ಎಕ್ಸ್ಚೇಂಜ್ ಮಾಡಿದೀರಾ ಅಲ್ಲಿಗೆ ತಲುಪುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರೊಸೀಜರ್ ಪ್ರತಿಯೊಬ್ರು ಸಹಿತ ಮೈಂಡ್ ಅಲ್ಲಿ ಇಟ್ಕೋಬೇಕು. ಮತ್ತೆ ನಿಮ್ಮ ಡೌನ್ ಅಲ್ಲಿ ಬಂದವ್ರಿಗೆ ಖಂಡಿತ ಹೇಳ್ಕೊಡ್ಬೇಕು. ಯಾಕೆ ಇದನ್ನ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ ಈ ಮಿಸ್ಟೇಕ್ ನಾನು ಮಾಡಿದ್ದೀನಿ. ಸೊ ಇಲ್ಲಿ ನಾನೇನ್ ಮಾಡಿದೆ, ಬೈನಾನ್ಸ್ ಗೆ ಹಾಕೊಂಡೆ, ನಾನು OPBNB ನ ಬಿನಾನ್ಸ್ ಹಾಕೊಂಡೆ. ಬಿನಾನ್ಸ್ ಇಂದ ಬೇರೆ ಎಕ್ಸ್ಚೇಂಜ್ ಕಳ್ಸೋ ಟೈಮಲ್ಲಿ OPBNB ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಇದರಿಂದ ಏನಾಯ್ತು, ನಾನು ಎಲ್ಲಪ್ಪ ಇದು ಕಾಯಿನ್ ಎಲ್ಲೋಯ್ತು ಅಂತ ನೋಡ್ತಾ ಇದ್ದೀನಿ, ಅದ್ ಬಂದೇ ಇಲ್ಲ. ಅಲ್ಲಿ ನಾನೇನ್ ಮಿಸ್ಟೇಕ್ ಮಾಡಿದೆ ಅಂತ ಅಂದ್ರೆ OPBNB ಸೆಲೆಕ್ಟ್ ಮಾಡಬಾರ್ದಿತ್ತು. ಬೇರೆ ಎಕ್ಸ್ಚೇಂಜ್ ಕಳ್ಸೋ ಟೈಮಲ್ಲಿ ನಾನು BEP20 ಅಂತ ನಾನೇನ್ ಮಾಡ್ಬೇಕಾಗಿತ್ತು, ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ನಾನು ಅಲ್ಲಿ ನೆಟ್ವರ್ಕ್ ಅನ್ನ ಸೆಲೆಕ್ಟ್ ಮಾಡೋದು ಮಿಸ್ಟೇಕ್ ಆಗಿದ್ರಿಂದ ನನ್ಗೇನಾಯ್ತು, ಕಾಯಿನ್ ಲಾಸ್ ಆಯ್ತು. ಹಾಗಾಗಿ ಪ್ರತಿಯೊಬ್ರು ನೀವು ಕಲಿಬೇಕು. ಯಾರಿಗೆ ಹೇಳ್ಕೊಡ್ಬೇಕಾದ್ರೂ ಇದನ್ನ ಖಂಡಿತ ಹೇಳ್ಕೊಡ್ಬೇಕು. ನಿಮ್ಮ ಸೇಫ್ಪಾಲ್ ವಾಲೆಟ್ ಇಂದ ಬೈನಾನ್ಸ್ ಹಾಕೋಬೇಕಾದ್ರೆ OPBNB ನೆಟ್ವರ್ಕ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಬಿನಾನ್ಸ್ ಅಲ್ಲಿ ನನ್ನ ಹತ್ರ OPBNB ಇದೆ, ಬೇರೆ ಎಕ್ಸ್ಚೇಂಜ್ ಹಾಕೋತೀನಿ, ಬೇರೆ ಎಕ್ಸ್ಚೇಂಜ್ ಗೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಬೇರೆ ಎಕ್ಸ್ಚೇಂಜ್ ಹಾಕೊಳ್ಳೋ ಟೈಮಲ್ಲಿ ಮಾತ್ರ ನೀವೇನ್ ಮಾಡ್ಕೋಬೇಕಾಗುತ್ತೆ, ನೆಟ್ವರ್ಕ್ ಅನ್ನ ಚೇಂಜ್ ಮಾಡ್ಕೊಂಡು BEP20 ಅನ್ನೋ ನೆಟ್ವರ್ಕ್ ಅನ್ನ ಚೇಂಜ್ ಮಾಡ್ಕೊಂಡು ನೀವು ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಆ ಕಾಯಿನ್ ನ ಹಾಕೊಂಡು ನೀವು ಅಲ್ಲಿ ಸೇಲ್ ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ಇನ್ನೂ ಒಂದೇನಪ್ಪಾ ಅಂದ್ರೆ, ಈಗ ನಿಮ್ಮ ಹತ್ರ ಬಿನಾನ್ಸ್ ಅಲ್ಲಿ ನೀವು ಎಷ್ಟೋ ಜನ ಏನ್ ಮಾಡ್ತಾರೆ, USDT ತಗೊಂಡು BNB ಆಗಿ ಕನ್ವರ್ಟ್ ಮಾಡ್ಕೊಂತೀರಾ. ಸೊ ಕನ್ವರ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಅದನ್ನ ಸೇಫ್ಪಾಲ್ ವಾಲೆಟ್ ಹಾಕೋಬೇಕು. ಯಾವಾಗ ಸೇಫ್ಪಾಲ್ ಇಂದ ಬಿನಾನ್ಸ್ ಇಂದ ಸೇಫ್ಪಾಲ್, ಇದು ಎರಡು ಯಾವ್ದು ಇರ್ಬೇಕು ನಮ್ಗೆ ಅಂದ್ರೆ OPBNB ನೇ ಇರ್ಬೇಕು ಫ್ರೆಂಡ್ಸ್. ಯಾಕೆಂದ್ರೆ ನಾವು ಸೇಫ್ಪಾಲ್ಗೆ ನಾವು ಬಿಸ್ನೆಸ್ ಮಾಡೋದು ಯಾವ್ದು? OPBNB. ಇವಾಗ ನಾನು ಬಿನಾನ್ಸ್ ಅಲ್ಲಿ ಏನ್ ಮಾಡಿದೀನಿ, USDT ತಗೊಂಡಿದೀನಿ, BNB ನ ತಗೊಂಡು ನಾನು ಸೇಫ್ಪಾಲ್ ವಾಲೆಟ್ ಗೆ ಆ ಒಂದು BNB ನ ಹಾಕೋಬೇಕು ಅನ್ನೋ ಟೈಮಲ್ಲಿ ನಾನೇನ್ ಮಾಡ್ತೀನಿ, ಸೇಫ್ಪಾಲ್ದು ರಿಸೀವ್ ಅಡ್ರೆಸ್ ತಗೊಂಡು, OPBNB ರಿಸೀವ್ ಅಡ್ರೆಸ್ ನ ತಗೊಂಡು ಅಲ್ಲೇನ್ ಮಾಡ್ತೀನಿ, ಬಿನಾನ್ಸ್ ಎಕ್ಸ್ಚೇಂಜ್ ಅಲ್ಲಿ ವಿತ್ಡ್ರಾ ಕೊಟ್ಬಿಟ್ಟು ಅಲ್ಲಿ ಡೆಪಾಸಿಟ್ ಅಡ್ರೆಸ್ ನ ಹಾಕ್ಬಿಟ್ಟು, ಅಂದ್ರೆ ರಿಸೀವ್ ಅಡ್ರೆಸ್ ಏನ್ ತಗೊಂಡಿರ್ತೀವಲ್ಲ ಆ ರಿಸೀವ್ ಅಡ್ರೆಸ್ ನ ಹಾಕ್ಬಿಟ್ಟು ನೆಟ್ವರ್ಕ್ ಸೆಲೆಕ್ಟ್ ಮಾಡ್ಬೇಕಾದ್ರೆ OPBNB ಅಂತ ನೆಟ್ವರ್ಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಹೇಳಿ, ನಾವು ಸೇಫ್ಪಾಲ್ಗೆ ಹಾಕೋಬೇಕು. ಸೇಫ್ಪಾಲ್ಗಲ್ಲಿ ನಮ್ಗೆ ಯಾವ್ದು ವರ್ಕ್ ಆಗೋದು? OPBNB ಅಲ್ವಾ? ಸೊ ಆ ನೆಟ್ವರ್ಕ್ OPBNB ಅಂತ ಹಾಕೊಂಡು ಆಮೇಲೆ ನೀವು ವಿತ್ಡ್ರಾ ಕೊಟ್ಟಾಗ ನಿಮ್ಗೆ ಸೇಫ್ಪಾಲ್ಗೆ ಬರುವಂತಹ BNB ಬಂದು OPBNB ಬಂದಿರುತ್ತೆ. ಸೊ ಹಾಗಾಗಿ ಈ ಡಿಫರೆನ್ಸ್ ನ ನೀವು ಪ್ರತಿಯೊಬ್ರು ಸಹಿತ ಕ್ಲೀನ್ ಆಗಿ ಅರ್ಥ ಮಾಡ್ಕೋಬೇಕು, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಸೇಫ್ಪಾಲ್ ಇಂದ ಬಿನಾನ್ಸ್ ಹಾಕೊಬೇಕಾದ್ರೆ OPBNB ನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಬಿನಾನ್ಸ್ ಇಂದ ಸೇಫ್ಪಾಲ್ ಹಾಕೋಬೇಕಾದ್ರೂ OPBNB ನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ಬೈನಾನ್ಸ್ ಅಲ್ಲಿರುವಂತ OPBNB ನ ನಾನು ಬೇರೆ ಎಕ್ಸ್ಚೇಂಜ್ ಹಾಕೋಬೇಕಾರೆ ನೆಟ್ವರ್ಕ್ ಅನ್ನ ಯಾವ್ದು ಚೂಸ್ ಮಾಡ್ಬೇಕು? BEP20 ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನೀವು ಇನ್ನೂ ಒಂದು ಪಾಯಿಂಟ್ ಇಟ್ಕೋಬೇಕು, ಸೇಫ್ಪಾಲ್ ಅಲ್ಲಿರುವಂತಹ OPBNB ನ ಬಿನಾನ್ಸ್ ಬಿಟ್ಟು ಬೇರೆ ಯಾವುದೇ ಎಕ್ಸ್ಚೇಂಜ್ಗೂ ನಾವು ಹಾಕೊಳಕ್ ಬರೋದಿಲ್ಲ. ಯಾಕೆ ಅಂದ್ರೆ OPBNB ಕೇವಲ ಬೈನಾನ್ಸ್ ಅಲ್ಲಿ ಮಾತ್ರ ಇರೋದು. ದಡ್ರ ತರ ಹೋಗ್ಬಿಟ್ಟು ನಾವೇನ್ ಮಾಡ್ಬಿಡ್ಬಾರ್ದು, ಯಾವ್ದೋ ಎಕ್ಸ್ಚೇಂಜ್ ಅಲ್ಲಿ BNB ಐತೆ ಅನ್ಬಿಟ್ಟು ಅಲ್ಲಿ ಡೆಪಾಸಿಟ್ ಅಡ್ರೆಸ್ ತಗೊಬಂದ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟು ಕಳಿಸ್ಬಿಟ್ರೆ ಅದು ಕಾಯಿನ್ ಲಾಸ್ ಆಗುತ್ತೆ ಫ್ರೆಂಡ್ಸ್. ಆ ತರ ಮಾಡ್ಕೊಳಕ್ ಹೋಗ್ಬಿಡಿ. ಪ್ರತಿಯೊಬ್ರು ಬಿನಾನ್ಸ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಬೈನಾನ್ಸ್ ಅಲ್ಲಿ ನೀವೇನ್ ಮಾಡ್ಕೋಬೇಕು, ಡೆಪಾಸಿಟ್ ಅಡ್ರೆಸ್ ತಕೊಂಡು ಅಲ್ಲಿ OPBNB ನೆಟ್ವರ್ಕ್ ನ ಚೂಸ್ ಮಾಡ್ಕೊಂಡು ಸೇಫ್ಪಾಲ್ ಇಂದ ನೀವು ಅಲ್ಲಿ ಕಳಿಸ್ಕೋಬೇಕಾಗುತ್ತೆ. ಈ ತರ ಪ್ರತಿಯೊಬ್ರು ನೀವು ಮಾಡಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಲ್ಲಿ ವಿತ್ಡ್ರಾ ಮಾಡೋದು ಎಲ್ಲದ್ರ ಬಗ್ಗೆ ಒಂದು ಎಜುಕೇಶನ್ ನ ಪ್ರತಿಯೊಬ್ಬರು ಲೀಡರ್ಗಳು ಸಹಿತ ಕೊಡ್ತಾರೆ. ಸೊ ಟೈಮ್ ಆಗ್ತಾ ಬಂತು ಫ್ರೆಂಡ್ಸ್. ಸೊ ಇಲ್ಲಿ ತನಕ ನಿಮ್ಗೆ ಒಂದು ಎಜುಕೇಶನ್ ಕೊಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ MKH ಬಿಲಿಯನಿಯರ್ ಟೀಮ್ಸ್ಗೆ ನಾನು ಖಂಡಿತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಓಟು ಸೋಮಶೇಖರ್ ಸರ್. ಥ್ಯಾಂಕ್ ಯು ಮೇಡಮ್. ನೋಡಿ, ರೈನ್ BNB ಅಂತ ಅಂದ್ರೆ ಮಳೆಯ ಹನಿಯನ್ನ ಸುರಿಸುವಂತದ್ದು. ಆದ್ರೆ ಶಾಂತಾ ಮೇಡಮ್ ನವ್ರಿಗೆ ಇನ್ನೂ 1 ಅವರ್ ಕೊಟ್ಟಿದ್ರು ಕೂಡ ಅವರ ಮಾತಿನ ಮಳೆಯನ್ನ ಬಹಳ ಚೆನ್ನಾಗಿ ಸುರಿಸ್ತಿದ್ರು. ತುಂಬಾಗಿ ಉತ್ತಮವಾದಂತಹ ಸಲಹೆಗಳನ್ನ, ಉತ್ತಮವಾದ ಜ್ಞಾನವನ್ನ ಕೊಟ್ಟಿದ್ದಾರೆ. ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ